ಎಲ್ಲರಿಗೂ ಶರಣರು ಕಂಡ ಶಿವ 6ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ಅರಗು ತಿಂದು ಕರಗುವ ದೈವವನೆಂತು ಸರಿ ಎಂಬೆನಯ್ಯ, ಉರಿಯ ಕಂಡಡೆ ಮುರುಟುವ ದೈವವನೆಂತು ಸರಿ ಎಂಬೆನಯ್ಯ, ಅವಸರ ಬಂದಡೆ ಮಾರುವ ದೈವವನೆಂತು ಸರಿ ಎಂಬೆನಯ್ಯ, ಅಂಜಿಕೆಯಾದಡೆ ಹೂಳುವ ದೈವವನೆಂತು ಸರಿ ಎಂಬೆನಯ್ಯ, ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ. The English translation as per Vachana Samputa. The deity made of wax that melts, how could I approve of it? The deity that shrinks on sighting fire, how could I approve of it? The deity that is sold on necessity, how could I approve of it? The deity that is buried out of fear, how could I approve of it? Natural and truly united ಕೂಡಲ ಸಂಗಮ ದೇವ ಅಲೋನ್ ಇಸ್ ಗಾಡ್. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಈ ಸಂಚಿಕೆಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಎಲ್ಲರಿಗೂ ಶರಣಾರ್ಥಿ. ನಮ್ಮ ಶರಣರು ಕಂಡ ಶಿವ ಈ 6ನೇ ಸಂಚಿಕೆಯ ಶಿವಾನುಸಂಧಾನಕ್ಕೆ ಎಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಸುಮಾರಷ್ಟು ವಿವರಗಳನ್ನ ಕುರಿತು ಮಾತಾಡೋದಾಯ್ತು. ಮುಖ್ಯವಾಗಿ ಹಿಂದಿನ ಸಂಚಿಕೆಯಲ್ಲಿ ಶೂನ್ಯ ಸಂಪಾದನೆಗೂ ಆ ಸರಣಿಗೂ ಈ ಸರಣಿಗೂ ಏನು ವ್ಯತ್ಯಾಸ ಅನ್ನೋದನ್ನ ನೋಡಿ ಯಾವ ರೀತಿ ವಿವರಗಳನ್ನ ನಾವು ತಗೊಂಡು ಹೋಗ್ತೇವೆ. ಅದರಲ್ಲಿ ಸ್ವಲ್ಪ ಮುಂಚೆನೆ ಅದನ್ನ ಕವರ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರು ಸಹಿತ ನಂತರದಲ್ಲಿ ಆದ್ರೂ ಅಟ್ಲೀಸ್ಟ್ ಅದನ್ನ ಕುರಿತು ಸ್ವಲ್ಪ ಚಿಂತನೆಯನ್ನ ಮಾಡೋಣ ಅಂತಂದ್ಬಿಟ್ಟು ವಚನಗಳ ಓದು ಮತ್ತು ಅರ್ಥೈಸುವಿಕೆ. ಯಾತಕ್ಕಾಗಿ ವಚನಗಳನ್ನ ಓದ್ತೇವೆ, ಇದರ ಆ 4 ಪ್ರಮೇಯಗಳಲ್ಲಿ ಆ 4 ವಿಧಗಳಲ್ಲಿ ನಾವು ನೋಡೋದು ಹಾಗಿತ್ತು ಅಂತಂದ್ರೆ ಅಧಿಕಾರಿ, ವಿಚಾರ, ಸಂಬಂಧ, ಪ್ರಯೋಜನ ಇವುಗಳನ್ನೆಲ್ಲ ನೋಡಿಕೊಳ್ತಾ ಆ ನಂತರದಲ್ಲಿ ಅವುಗಳನ್ನ ಓದಬೇಕಾದರೆ ಬೇಕಾದಂತಹ ಅದನ್ನ ಅರ್ಥೈಸಿಕೊಳ್ಳುವಾಗ ಅದಕ್ಕೆ ಬೇಕಾದಂತಹ ಮನಸ್ಥಿತಿ ಎಂಥದ್ದು ಅದನ್ನು ಕೂಡ ನೋಡ್ಬಿಟ್ಟು ನಾವು ಏಕದೇವೋಪಾಸನೆಯ ಕಡೆಗೆ ಮತ್ತೆ ಬಂದಿದ್ವಿ. ಹಿಂದೆನೆ ಹೇಳದ ಹಾಗೆ ಇದಕ್ಕೆ ಒಂದು ನಿರ್ದಿಷ್ಟವಾದ ರೂಪುರೇಖೆಯನ್ನ ಇಟ್ಟುಕೊಂಡು ಹೋಗೋದು ಅಂತ ಕುರಿತು ಯೋಚನೆ ಮಾಡುವಾಗ ಸ್ಥೂಲವಾಗಿ ನನ್ನ ಮನಸ್ಸಿನಲ್ಲಿ ಇದ್ದಂತಹ ಒಂದು ಆವರಣ ಎಂಥದ್ದು ಅಂತಂದ್ರೆ ದ ಕೈಂಡ್ ಆಫ್ ಔಟ್ಲೈನ್ ದಟ್ ಐ ಹ್ಯಾಡ್ ಇನ್ ಮೈ ಮೈಂಡ್. ಶರಣರು ಕಂಡ ಶಿವ ಭಗವತ್ ತತ್ವ ಚಿಂತನೆಯನ್ನ ಮಾಡುವಾಗ ಆ ಭಗವತ್ ತತ್ವವನ್ನ ಕುರಿತು ಅವರು ಯೋಚಿಸಿದಂತಹ ರೀತಿಯಷ್ಟೇ ಮುಖ್ಯವಾಗಿ ಆ ಭಗವತ್ ತತ್ವದೊಡನೆ ಅವರು ಬೆರೆತುಕೊಂಡ ವಿಧಾನಗಳು ಅನ್ನೋದನ್ನು ಕೂಡ ಅದಕ್ಕೆ ಸಂಬಂಧವಾಗಿ ಅದಕ್ಕೆ ಹೊಂದಿಕೊಂಡೇ ಬರುತ್ತೆ ಅನ್ನುವ ಒಂದು ನಂಬಿಕೆ ಇದೆ. It is not, even if you are discussing the paths that they took, I don't think it is really deviating from the core concept. ಭಗವಂತನನ್ನ ಕಾಣುವ ರೀತಿ, ಕಾಣುವ ಮಾರ್ಗ ಎರಡು ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ ಅಂತ ನನ್ನ ನಂಬಿಕೆ. ಹಾಗಾಗಿ ಈ ಸರಣಿಯಲ್ಲಿ ನಾವು ಆ ಎಲ್ಲ ಮಾರ್ಗಗಳನ್ನೂ ಕೂಡ ಒಂದಷ್ಟು ಸಾಧ್ಯವಾದಷ್ಟರ ಮಟ್ಟಿಗೆ ಅವೆಲ್ಲವನ್ನೂ ಕೂಡ ನೋಡುವುದಾಗತ್ತೆ ಅಂತ ಅನ್ಕೊಂಡಿರುವಂಥದ್ದು. ಅದರಲ್ಲಿ ಭಕ್ತಿ ಸುಭಾಷೆಯ ನುಡಿ ಅಂತ ಅಂದ್ಬಿಟ್ಟು ಬಸವಣ್ಣನವರದೇ ಒಂದು ವಚನದಲ್ಲಿ ಬರತಕ್ಕಂತಹ ಸಾಲು. ಭಕ್ತಿ ಮಾರ್ಗ, ಭಕ್ತಿಯಲ್ಲಿ ಇರತಕ್ಕಂತಹ ಪ್ರಕಾರಗಳು ಎಂಥದ್ದು, ಯಾವ ವಿಧಾನದಲ್ಲಿ ಭಕ್ತಿಯನ್ನ ಮಾಡುವ ಸ್ತರಗಳನ್ನ ಅವರು ಕಂಡುಕೊಂಡಿದ್ದರು,
ಶರಣರಾಗಲಿ, ಭಕ್ತಿ ಪಂಥದಲ್ಲಿ ಬಂದಂತಹ ಎಷ್ಟೋ ಜನ ಮಹಿಮಾನ್ವಿತರಾಗಲಿ, ಅವರೆಲ್ಲರೂ ಕೂಡ ವ್ಯಕ್ತಪಡಿಸಿದ ಭಕ್ತಿ ಭಾವದ ಸ್ತರಗಳೆಂಥದ್ದು ಅವುಗಳನ್ನ. ಇನ್ನ ಕಾಯಕ ಕರ್ಮಯೋಗದ ಮಾರ್ಗವನ್ನ ನೋಡಿದರೆ, ಮಾಡುವ ಕೆಲಸದಿಂದ ಹಿಡಿದು ಆ ಮಾಡುವ ಕೆಲಸ ಕಾಯಕ ಅಥವಾ ಕರ್ಮಯೋಗವಾಗುವ ಪರ್ಯಂತದ್ದು. ತನ್ಮುಖೇನ ಭಗವತ್ ಸಾಕ್ಷಾತ್ಕಾರ ಹೇಗೆ ಆಗತ್ತೆ, ಆ ಸಾಧ್ಯತೆಗಳು ಎಂಥದ್ದು, ಅವುಗಳನ್ನು ಕೂಡ ನೋಡೋದಾಗುತ್ತೆ. ಅದೇ ರೀತಿ ಜ್ಞಾನ, ಯೋಗ ಮಾರ್ಗದಲ್ಲಿ, ಜ್ಞಾನಯೋಗ ಮಾರ್ಗದಲ್ಲಿ ಯಾವ ರೀತಿಯಾಗಿ ಭಗವತ್ ಸಾಕ್ಷಾತ್ಕಾರವನ್ನ ಅದರೊಂದಿಗಿನ ಆ ಮೇಲೈಸೋದಿರುತ್ತಲ್ಲ, ಅದ್ರ ಜೊತೆಗೆ ಒಂದಾಗಿ ಅದೇ ಆಗಿ ಹೋಗುವಂಥದ್ದು, ಅದು ಎಂಥದ್ದು, ಇವೆಲ್ಲವನ್ನ ಕುರಿತು ಚಿಂತನೆಯನ್ನ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಔಟ್ಲೈನ್ ಅನ್ನ ಹಾಕೊಂಡಿರುವಂಥದ್ದು. ಒಂದೊಂದು ಎಷ್ಟು ಗಹನವಾಗಿರುವಂಥದ್ದು ಅಂತಂದ್ರೆ, ಭಕ್ತಿಯನ್ನೇ ತಗೊಂಡ್ರು ಕೂಡ ಅದೇ ಒಂದು ತಿಂಗಳಾನ್ಗಟ್ಲೆ ಆಗುವಂಥದ್ದು. ಎಷ್ಟು ಮಾತಾಡಬಹುದು ನಮ್ಮಂತವ್ರಿಗೆ. ಬರೇ ಮಾತಾಡುವಂತವ್ರಿಗಂತೂ ಹಬ್ಬ ಮುಂದೊಂದು ತಗೊಂಡ್ಬಿಟ್ಟೆಲ್ಲ ವಿವರಿಸ್ತಾ ಕೂತ್ಕೊಳ್ಳೋದಕ್ಕೆ. ಮೊನ್ನೆ ಬಸವರಾಜ್ ಮತ್ತೆ ಉಮಾ ಅವ್ರು ಫೋನ್ ಮಾಡಿದ್ದಾಗ ಕಂಬಿ ಇಲ್ದೆ ರೈಲ್ ಬಿಡೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಎಷ್ಟು ಸಿಕ್ಬಿಡತ್ತೆ ಅಂತಂದ್ರೆ, ಅದನ್ನ ಕವರ್ ಮಾಡ್ಲಿಕ್ಕೆ ಆಗದೆ ಇರುವಷ್ಟು ಅಗಾಧವಾದಂತಹ ಸಾಗರೋಪಾದಿಯಲ್ಲಿ ಇರತಕ್ಕಂತಹ ಇಂತಹ ವಿವರಗಳನ್ನೆಲ್ಲ ಎಷ್ಟರ ಮಟ್ಟಿಗೆ ಅಂತ ಹೇಳೋದು. ಇವಕ್ಕೆ ಆಧಾರವಾಗಿ ವಚನಗಳು, ಗೀತೆಯಲ್ಲಿ ಆಗಲಿ, ಮಂಕುತಿಮ್ಮನ ಕಗ್ಗದಲ್ಲಿ ಆಗಲಿ, ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಬಂದಿರುವಂತದ್ದಾಗಲಿ ಎಲ್ಲವನ್ನ ಕುರಿತು ನೋಡೋದು ಅಂತ ಅನ್ಕೊಂಡು ಇದನ್ನ ಒಂದು ಔಟ್ಲೈನ್ ಅನ್ನ ಹಾಕೊಂಡಿರೋದಾಗಿದೆ. ಇನ್ನು ಇವತ್ತಿನ ವಿಷಯಕ್ಕೆ ಬಂದರೆ, ಹಿಂದೆ ನಾವು ಏಕದೇವೋಪಾಸನೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಉಪಾಸನೆಯ ಉದ್ದೇಶ ಏನು ಅನ್ನೋದನ್ನ ಕುರಿತು ಯೋಚನೆಯನ್ನ ಮಾಡ್ತಾ, ಯಾವುದೇ ಒಂದು ವಿಧದಲ್ಲೇ ಆಗಲಿ ಭಗವಂತನನ್ನ ನಾನು ಇಷ್ಟಪಟ್ಟಂತಹ ಆ ಭಗವತ್ ತತ್ವವನ್ನ ನಾನು ಯಾವ ರೀತಿ ಕಾಣ್ತಿದ್ದೇನೋ, ಆ ಭಗವತ್ ತತ್ವವನ್ನ ಪ್ರೀತಿಸುವ ಒಂದು ವಿಧಾನ, ಆ ಪ್ರೀತಿಯನ್ನ ವ್ಯಕ್ತಪಡಿಸುವ ಒಂದು ವಿಧಾನ ಉಪಾಸನೆ ಅನ್ನೋದನ್ನ ನಾವು ನೋಡಿದ್ವಿ. ಒಂದು ಭಗವತ್ ತತ್ವವನ್ನ ನಾನು ಕಂಡ ರೀತಿಯಲ್ಲಿ ಅದನ್ನ ಉಪಾಸನೆ ಮಾಡೋದು ಅಂತಂದರೆ, ಮತ್ತೊಬ್ಬರು ಇನ್ಯಾವ ರೀತಿ ಕಂಡಿರ್ತಾರೋ ಅದನ್ನ ಅವಹೇಳನ ಮಾಡಬೇಕು ಅನ್ನುವ ಒಂದು ದೃಷ್ಟಿ ಖಂಡಿತ ಇರಬಾರದು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಸಚ್ಚಿದಾನಂದ ಸ್ವರೂಪವಾಗಿರತಕ್ಕಂತಹ ಪರಮಾತ್ಮನನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ರೀತಿಯಲ್ಲಿ, ತಮಗೆ ಎಟುಕುವ ರೀತಿಯಲ್ಲಿ ಅದನ್ನ ಮನಗಂಡಿರ್ತಾರೆ. ಅಂತ್ಯತಃ ಇದೆಲ್ಲದರ ಒಟ್ಟಂದದ ಪರಿಣಾಮ ಏನಾಗಬೇಕು, ನಿಜವಾದ ಸಿದ್ಧಿ ಅಂಥದ್ದು ನೆಮ್ಮದಿ, ಶಾಂತಿ. ನಾನು ಆ ಭಗವಂತನನ್ನ ಯಾವ ರೀತಿ ಕಾಣ್ತಿದ್ದೇನೋ, ಆ ಭಗವಂತನೊಡನೆ ನನ್ನ ಅನುಸಂಧಾನ ಯಾವ ರೀತಿ ಆಗಿದೆಯೋ, ಅದರಿಂದ ನನ್ನ ಮನಸ್ಸಿನಲ್ಲಿ ನೆಮ್ಮದಿ, ಶಾಂತಿ ಇದೆಯಾ? ಅದರ ಜೊತೆಗೇನೆ ಮೊದಲನೇ ಸರಣಿಯಲ್ಲಿಯೂ ಕೂಡ ನಾವು ಮಾತಾಡಿದ ಹಾಗೆ, ಅಥವಾ ಹಿಂದಿನ ಸರಣಿಗಳಲ್ಲಿ ಮಾತಾಡಿದ ಹಾಗೆ, ಭಯ, ಶೋಕ, ಮೋಹ, ಅದರಲ್ಲೂ ಪ್ರಮುಖವಾಗಿ ಭಯ ನಿವಾರಣೆ ಆಗಿದೆಯಾ? ಯಾಕೆಂದ್ರೆ ಎಲ್ಲಿವರೆಗೂ ಮನಸ್ಸಿನಲ್ಲಿ ಭಯ ಇರುತ್ತೋ
ಅಲ್ಲಿ ತನಕ ನಿಜವಾದ ಅಹೈತುಕವಾದ ನಿಷ್ಕಾಮವಾದ ಪ್ರೀತಿ ಹುಟ್ಟೋದಿಕ್ಕೆ ಕಷ್ಟವಾಗುತ್ತೆ. ಇಷ್ಟು ಗಹನವಾಗಿರತಕ್ಕಂತಹ ಆ ತತ್ವವನ್ನ ಒಂದೇ ಒಂದೇ ಹೀಗೆ ತಟ್ ಅನ್ನೋ ಹಾಗೆ ಬೆಳೆಸ್ಕೊಂಡ್ ಬಿಡ್ಲಿಕ್ಕೆ ಸಾಧ್ಯವಾಗುವಂಥದ್ದಲ್ಲ. ಯಾರೋ ಒಬ್ಬಿಬ್ಬರಿಗೆ ಬಹುಶಃ ಅದು ಜನ್ಮತಃ ಸಿದ್ಧಿಯಾಗ್ಬಿಡುತ್ತೋ ಏನ್ ಕಥೆನೋ. ಆದರೆ ಸಾಮಾನ್ಯವಾಗಿ ನನ್ನ ಮಟ್ಟಿಗೆ ಹೇಳ್ಕೊಳ್ಳೋ ಹಾಗಿತ್ತು ಅಂತಂದ್ರೆ ನನ್ನಂತಹ ಸಾಮಾನ್ಯದವನಿಗೆ ಅದಕ್ಕೆ ಒಂದು ಪ್ರಿಪರೇಷನ್ ಬೇಕು. ಹುಟ್ಟಿದಾರಭ್ಯ ಜೀವನ್ಮುಕ್ತ ಸ್ಥಿತಿಯಲ್ಲಿ ಬಂದಂಥವರೆಲ್ಲ ಮಹನೀಯರು, ಪುಣ್ಯಾತ್ಮರು. ಅದು ನಾನಲ್ಲ. ಹಾಗಿದ್ದರೆ ಅದನ್ನ ಬೆಳೆಸಿಕೊಳ್ಳುವ ಪರಿ ಎಂಥದ್ದು, ಅದಕ್ಕೆ ಬೇಕಾಗಿರುವ ಸಾಧನೆಯ ಕ್ರಮ ಎಂಥದ್ದು, ಅದಕ್ಕೆ ಮನಸ್ಸಿನ ಪಕ್ವತೆ ಮಾಡಿಕೊಳ್ಳುವ ವಿಧಾನ ಎಂಥದ್ದು, ಇದನ್ನ ಕುರಿತು ಶತಮಾನಗಳಿಂದಲೂ ಕೂಡ ಚಿಂತನೆ ನಡ್ಕೊಂಡು ಬರ್ತಾನೇ ಇದೆ. ಆ ಭಗವತ್ ತತ್ವದೊಡಗಿನ ನಮ್ಮ ಅನುಸಂಧಾನವನ್ನ ಯಾವ ರೀತಿ ಮಾಡಿಕೊಳ್ಳಬಹುದು ಅನ್ನುವುದರ ಒಂದು ಪ್ರಿಪರೇಷನ್ ಆಗಿ ನಮಗೆ ಪೂಜೆ, ಉಪಾಸನೆ ಇವೆಲ್ಲವೂ ಕೂಡ ಬಂದು ಸೇರ್ಕೊಳ್ಳುತ್ತೆ. ಯಾಕೆ? ಸಾಮಾನ್ಯರಾಗಿ ನಾವು ನಮ್ಮ ಜೀವನವನ್ನ ನಡೆಸಿಕೊಳ್ಳುವ ರೀತಿಯಲ್ಲಿ ಒಂದು ಮನೆಯಲ್ಲಿ ಇರ್ತೇವೆ. ನಾನು ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವ ತನಕ ಸಾವಿರಾರು ಕೆಲಸಗಳಿರತ್ತೆ. ಇದಿಷ್ಟರ ಮಧ್ಯದಲ್ಲಿ ಒಂದಷ್ಟು ಹೊತ್ತಾದರೂ ನಾನು ಒಂದು ವಿಷಯವನ್ನ ಕುರಿತು ಯೋಚನೆಯನ್ನ ಮಾಡುವ ಒಂದು ಅವಕಾಶವನ್ನು ಒದಗಿಸಲಿಕ್ಕೆ ಆಗತ್ತಾ? ಯಾವ ವಿಷಯವನ್ನ ಕುರಿತು ಚಿಂತನೆಯನ್ನ ಮಾಡಬೇಕು? ಶುರುವಿನಲ್ಲೇ ನಾವು ಹೇಳಿದ ಹಾಗೆ ಯಾವ ಎಲ್ಲ ಒಟ್ಟಂದದ ಚೆನ್ನಾಗಿ ಮಂಗಳವಾಗಿ ಒಳ್ಳೆಯದಾಗಿರುವ ಎಲ್ಲದರನ್ನ ಕುರಿತು, ಶಿವವಾಗಿರುವ ಎಲ್ಲವನ್ನ ಕುರಿತು, ಅದನ್ನ ಕುರಿತು ಚಿಂತನೆ, ಅದನ್ನ ಕುರಿತು ಅನುಸಂಧಾನ, ಅದರ ಕುರಿತು ಮನನ ಮಾಡುವುದಕ್ಕೆ ಒಂದು ಉಪಾಯ ಪೂಜೆ. ಅದು ಪೂಜೆಯ ಹಿಂದಿನ ತತ್ವ, ಉದ್ದೇಶ. ಅದನ್ನ ಮಾಡ್ತಾ ಮಾಡ್ತಾ ಏನಾಗಬೇಕಾಗಿದೆ? ಪೂಜೆಯನ್ನ ಮಾಡ್ತಾ ಮಾಡ್ತಾ ಪೂಜೆಯನ್ನ ಮಾಡುವ ವಿಧಾನ, ಅದರ ತತ್ವವನ್ನ ನಾವು ಸರಿಯಾಗಿ ಮನಗಂಡಿದ್ದರೆ ಅದೆಲ್ಲದರ ಪರಿಣಾಮ ನಮ್ಮ ಅಂತಃಕರಣ ಶುದ್ಧಿಯಾಗುವಂಥದ್ದು, ನಮ್ಮ ಚಿತ್ತ ಶುದ್ಧಿಯಾಗುವಂಥದ್ದು. ಪ್ರತಿಯೊಂದು ಆ ಪೂಜೆಯ ಪ್ರತಿ ಅಂಗದಲ್ಲಿಯೂ ಕೂಡ ಯಾವ ರೀತಿ ನೀವು ಪೂಜೆ ಮಾಡಿ ಅದರಲ್ಲಿ ನನ್ನನ್ನ ನಾನು ತೊಡಗಿಸಿಕೊಂಡಿದ್ದೇನಾ, ಹಾಗೆ ತೊಡಗಿಸಿಕೊಳ್ಳುವುದರಿಂದಾಗಿ ನನ್ನ ಮನಸ್ಸಿನಲ್ಲಿ ಯಾವ ರೀತಿ ಪರಿಣಾಮ ಆಗ್ತಾ ಇದೆ ಅದನ್ನ ಕುರಿತು ನಾನು ಚಿಂತನೆಯನ್ನ ಮಾಡ್ತಾ ಇದ್ದೀನ, ಅಥವಾ ಅದು ಕೇವಲ ಒಂದು ಕೆಲಸವಾಗಿ ಹೋಗಿದೆಯಾ? ಇವುಗಳೆಲ್ಲದರ ಬಗ್ಗೆ ಶರಣರು ಯಾವ ರೀತಿ ಕಂಡಿದ್ದರು ಅನ್ನೋದನ್ನ ಇವತ್ತು ನಾವು ನೋಡೋದಾಗತ್ತೆ. ಮೊದಲಿಗೆ ತಗೋತಿದ್ದ ಹಾಗೇನೆ ಪ್ರಭುದೇವರ ಈ ವಚನ ಪೂಜೆಯ ಬಗ್ಗೆನೆ ತುಂಬಾ ಚೆನ್ನಾಗಿ ಫೌಂಡೇಶನ್ ಹಾಕಿ ಕೊಟ್ಬಿಡುತ್ತೆ ಇದರಲ್ಲಿ. ಇದನ್ನ ಮುಂದೆ ಇನ್ನೆರಡು ಮೂರು ವಚನಗಳಲ್ಲಿ ನಾವು ಬೆಳೆಸ್ಕೊಂಡು ಹೋಗೋಣಂತೆ. ಹೊತ್ತಾರೆ ಪೂಜಿಸಲು ಬೇಡ ಖಂಡ್ಯ, ಬೈಗೆ ಪೂಜಿಸಲು ಬೇಡ ಖಂಡ್ಯ, ಇರುಳುವನು ಹಗಲುವನು ಕಳೆದು ಪೂಜೆಯನ್ನು ಪೂಜಿಸಲು ಬೇಕು ಖಂಡ್ಯ, ಇಂತಪ್ಪ ಪೂಜೆಯ ಪೂಜಿಸುವವರ ಎನಗೆ ತೋರಯ್ಯ ಗುಹೇಶ್ವರ. ಬೆಳಗಾಗಿ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡ್ ಬಂದು ಪೂಜೆ ಮಾಡ್ಬಿಡ್ಬೇಕು.
ನಮಗೆ ದೊಡ್ಡೋರು ಹಿರಿಯರು ಎಲ್ಲಾರು ಹೇಳ್ಕೊಂಡು ಬಂದಿರುವಂತದ್ದು. ಸ್ಥೂಲವಾಗಿ ಯಾಕೆ ಇಂಪ್ಲಿಮೆಂಟೇಶನ್ ವಿ ಓನ್ಲಿ ಟಾಕ್ ಅಬೌಟ್ ಇಟ್ಸ್ ಅ ಚೋರ್, ಇಟ್ಸ್ ಅನ್ ಆಕ್ಟಿವಿಟಿ. ಬೆಳಗ್ಗೆ ಎದ್ದು ಬಲಗಡೆ ಎದ್ದೇಳು, ಎದ್ದ ತಕ್ಷಣ ದೇವ್ರ ಮುಖ ನೋಡು, ಹೋಗ್ ಸ್ನಾನ ಮಾಡ್ಕೋ, ಸ್ನಾನ ಮಾಡ್ಕೊಂಡ್ ಬಂದ ತಕ್ಷಣ ಪೂಜೆ ಮಾಡ್ಬಿಡು. ಏನು ಅದೆಲ್ಲದರ ಹಿಂದೆ ಏನಾಗ್ತಾ ಇದೆ? ನಾವು ಅದನ್ನ ಕೇವಲ ಒಂದು ಅಭ್ಯಾಸ ಅಂತ ಇಟ್ಟುಕೊಂಡು ಮೆಕ್ಯಾನಿಕಲ್ ಆಗಿ ಬೆಳಗ್ಗೆ ಹಲ್ಲುಜ್ಜೋದು, ಸ್ನಾನ ಮಾಡ್ಕೊಳ್ಳೋ ತರದಲ್ಲೇನೆ ಪೂಜೆನೂ ಆಯ್ತು ಅಂತಂದ್ರೆ ತಪ್ಪಂತಲ್ಲ, ತಪ್ಪು ಅಂತ ನಾ ಹೇಳ್ತಾ ಇಲ್ಲ. ಹಾಗೆ ಮಾಡೋದ್ರಿಂದ ಅಟ್ಲೀಸ್ಟ್ ಆ ಒಂದಷ್ಟರ, ಅದು 5 ನಿಮಿಷ ಮಾಡ್ತೀವೋ, 10 ನಿಮಿಷ ಮಾಡ್ತೀವೋ, 20 ನಿಮಿಷ ಮಾಡ್ತೀವೋ, ಅಲ್ಲಿ ಕೂತಷ್ಟರ ಹೊತ್ತಿಗೆ ಒಂದು ಕಡೆ ಕೂತೆ ಅದನ್ನ ಮಾಡಿದೆ ಅನ್ನುವ ಒಂದು ಡಿಸಿಪ್ಲಿನ್ ಉಂಟಲ್ಲ, ಅದಿದೆ. ಟು ದಾಟ್ ಎಕ್ಸ್ಟೆಂಟ್ ಎಸ್. ಆದರೆ ಪರಾತ್ಪರವನ್ನ ಅರಿಯಲಿಕ್ಕೆ ಹೋಗುವಾಗ ಅಷ್ಟಕ್ಕೆ ಸೀಮಿತವಾದರೆ ಆ ಪರಾತ್ಪರವನ್ನ ಅರಿಯುವ, ಅದಕ್ಕೆ ಬೇಕಾಗಿರುವ ಮನಸ್ಥಿತಿಯನ್ನ ಪಡೆದುಕೊಳ್ಳುವ ಸಮಯ ಏನಿದೆ ತುಂಬಾ ಜಾಸ್ತಿ ಆಗುತ್ತೆ. ಒಂದು, ನಮ್ಮಲ್ಲಿ ಯಾವಾಗ್ಲೂ ಕೂಡ ಆಶ್ವಾಸನೆ ಕೊಟ್ಟಿರ್ತಾರೆ, ಒಂದಲ್ಲ ಒಂದು ದಿನ ಅದು ಪ್ರತಿಯೊಬ್ಬರಿಗೂ ಪ್ರಾಪ್ತವಾಗುವಂಥದ್ದು. ಈ ಜನ್ಮದಲ್ಲಿ ಆಗುವುದಿಲ್ವಾ, ಚಿಂತೆ ಇಲ್ಲ, ಯಾವಾಗ್ಲೋ ಒಂದ್ಸತಿ ಆಗುತ್ತೆ ಅನ್ನುವ ಒಂದು ಆಶ್ವಾಸನೆಯನ್ನ ಕೊಟ್ಟಿರ್ತಾರೆ. ಆ ಆಶ್ವಾಸನೆಯನ್ನ ಇಟ್ಟುಕೊಂಡು ಸರಿ ಯಾವಾಗ್ಲೋ ಮಾಡ್ಕೊಂಡ್ರಾಯ್ತು, ಯಾವಾಗ್ಲೋ ಮಾಡ್ಕೊಂಡ್ರಾಯ್ತು ಅಂತ, ಇಟ್ ಇಸ್ ನಾಟ್ ಅ ಫ್ರೀ ಚಿಟ್ ಫಾರ್ ಡೂಯಿಂಗ್ ವಾಟ್ ಎವರ್ ಯು ವಾಂಟ್. That is the key aspect. There is always a fine print. There is hope, but do not abuse that hope. Do not take it for granted. ಅದಕ್ಕಾಗಿನೇ ಪ್ರತಿಯೊಬ್ಬರೂ ಕೂಡ ಶಂಕರಾಚಾರ್ಯರು ಮೋಹ ಮುದ್ಗರದಲ್ಲಿ ಹೇಳಿರೋದಾಗಿರ್ಲಿ, ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿರೋದಿರ್ಲಿ, ನೆರೆಗಲ್ಲಕ್ಕೆ ಎಲ್ಲ ಬೆನ್ನು ಗೂನು ಹೋಗಿ ಎಲ್ಲ ಕಡೆಗೆ ನಿನ್ನ ಉಸಿರು ನಿಲ್ಲೋ ತನಕ ಕಾಯ್ಬೇಡ, ಅವಾಗ ನಾನು ಎಲ್ಲ ಹಲ್ಲುಗಳೆಲ್ಲ ಬಿದ್ದು ಹೋಗಿ ಕೂದಲೆಲ್ಲ ಬೆಳಗಾಗೋಗಿ ದೇಹದಲ್ಲಿ ಏನೂ ಶಕ್ತಿ ಇಲ್ಲ ಅಂತ ಅನ್ನುವಾಗ ನಾನು ಕಡೆನಲ್ಲಿ ಏನಂದ್ರೆ ನಾವೆಲ್ಲ ಈ ಸಂತತಿಗಳಿರುತ್ತಲ್ಲ, ಅಜಾಮಿಳನ ಸಂತತಿಗಳು ಅಂತಂದ್ಬಿಟ್ಟು GP ರಾಜರತ್ನಂ ಅವರು ಹೇಳ್ತಾರೆ. ಮಾಡೋದೆಲ್ಲ ಮಾಡಿ ಕಡೆನಲ್ಲಿ ಹೋಗುವಾಗ ದೇವರ ಹೆಸರು ಹೇಳ್ಕೊಂಡ್ಬಿಟ್ರೆ ಸಾಕು, ಯು ಆರ್ ಡನ್ ಅಂತಂದ್ರೆ ಖಂಡಿತ ಇಲ್ಲ. ಅದಕ್ಕೆ ಬೇಕಿರುವ ಪರಿಪಾಕವನ್ನ ಮುಂಚಿನಿಂದಲೂ ಬೆಳೆಸಿಕೊಳ್ಳುವ ವಿಧಾನ ಪೂಜೆ. ಹಾಗಾಗಿ ಪೂಜೆಯನ್ನ ಪೂಜಿಸಬೇಕು ಕಂಡ್ಯ. ಪೂಜೆಯನ್ನ ಮಾಡಬೇಕು ಎನ್ನುವ ಉದ್ದೇಶದಿಂದ ಪೂಜೆಯನ್ನ ಮಾಡಬೇಕೇ ಹೊರತು ಪೂಜೆಯನ್ನ ಇಷ್ಟಪಟ್ಟು ಮಾಡಬೇಕೇ ಹೊರತು ಬಲವಂತವಾಗಿ ಭಯದಲ್ಲಿ ಆಗಲಿ ಬಲವಂತದಲ್ಲಿ ಆಗಲಿ ಯಾವುದೋ ಒಂದು ಇಷ್ಟಪೂರ್ತಿಗಾಗಲಿ ಪೂಜೆಯನ್ನ ಮಾಡುವುದು ಶಾಶ್ವತವಾದಂತಹ ಒಂದು ಪರಿಣಾಮವನ್ನ ಮಾಡುವಂಥದ್ದಲ್ಲ. ಇಷ್ಟನ್ನ ನಾವು ಮನಗಂಡ್ರೆ ಒಳ್ಳೇದಾಗುತ್ತೆ. ಯಾಕೆ ಅಂತಂದ್ರೆ ಇಷ್ಟಪೂರ್ತಿಗಾಗಿ ಪೂಜೆಯನ್ನ ಮಾಡೋದು ತಪ್ಪಾ? ಇಲ್ಲ. ಭಯದಿಂದ ಪೂಜೆ ಮಾಡೋದು ತಪ್ಪಾ? ಇಲ್ಲ. ಅಭ್ಯಾಸದಿಂದ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ತಪ್ಪಾ? ಇಲ್ಲ. ಆದರೆ ಅವುಗಳಿಂದಲೇ ನನಗೆ ಭಗವಂತನ ಬಗೆಗಿನ ಪ್ರೀತಿ, ಅಹೈತುಕವಾದಂತಹ ಪ್ರೀತಿ, ಭಗವಂತನ ಬಗೆಗಿನ ನಿಶ್ಚಲವಾದಂತಹ ಶ್ರದ್ಧೆ ಬೆಳೆಯುತ್ತಾ, ಅದು ಕೂಡ
ಇಲ್ಲ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕೆ? ಇಷ್ಟವನ್ನ ಸಿದ್ಧಿಸಿಕೊಳ್ಳುವುದಕ್ಕೋಸ್ಕರ ಪೂಜೆ ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ ಆಯ್ತು ಅಂತಾನೆ ಇಟ್ಕೊಳ್ಳೋಣ. ಇಷ್ಟಾರ್ಥ ಸಿದ್ಧಿಯಾದ ನಂತರ ಪೂಜೆ ಕತೆ ಏನಾಯ್ತು? ಸೈಡ್ಗೆ ಹೊರಟೋಯ್ತು. ಒಮ್ಮೆ ನದಿಯನ್ನ ದಾಟಲಿಕ್ಕೆ ದೋಣಿಯನ್ನ ಉಪಯೋಗಿಸ್ಕೊಂಡು ನದಿ ದಾಟಾದ ಮೇಲೆ ದೋಣಿ ಕಡೆ ಯಾರು ತಿರುಗಿ ನೋಡ್ತಾರೆ? ಅಷ್ಟರ ಮಟ್ಟಿಗೆ ಇದು ನನ್ನ ಒಂದು ಸಾಧನವಾಯ್ತೇ ಹೊರತು ನನ್ನ ಸ್ವಾರ್ಥಕ್ಕೆ ಅಥವಾ ನನ್ನ ಆಸೆಯ ಪೂರ್ತಿಗೋಸ್ಕರವಾಗಿ ನಾನು ಬಳಸಿಕೊಂಡಂತಹ ಒಂದು ಸಾಧನವಾಯ್ತೇ ಹೊರತು ಅದರಲ್ಲಿ ನಿಜವಾಗಿಯೂ ನಾನು ನನ್ನ ಭಗವತ್ ಪ್ರೇಮವನ್ನು ವ್ಯಕ್ತಪಡಿಸ್ತಾ ಇದ್ದೀನ, ಅಥವಾ ನನ್ನ ಆಸೆ ಪೂರ್ತಿಗೋಸ್ಕರವಾಗಿ ಆ ಸಂಕಲ್ಪವನ್ನ ಇಟ್ಟುಕೊಂಡು ನಾನು ಭಗವಂತನ ಜೊತೆಗೆ ಒಂದು ವ್ಯವಹಾರವನ್ನ ಮಾಡ್ತಾ ಇದ್ದೀನ? ಭಗವಂತನಿಗೆ ಹತ್ತಿರವಾಗಬೇಕು ಅಂತಂದರೆ ಪೂಜೆ ವ್ಯವಹಾರವಾಗಬಾರದು. ಇಲ್ಲ, ಅಷ್ಟರ ಮಟ್ಟಿಗೆ ನನಗೆ ಪೂಜೆ ವ್ಯವಹಾರವೇ, ನನಗೆ ನನ್ನ ಇಷ್ಟಾರ್ಥಗಳನ್ನ ನಾನು ಸಿದ್ಧಿಸಿಕೊಳ್ಳಬೇಕು, ಅದಕ್ಕೋಸ್ಕರ ನಾನು ಪೂಜೆಯನ್ನ ವಿಧಾನವಾಗಿ ಬಳಸ್ಕೊಳ್ತೇನೆ, ಮಾಡ್ಕೊಳ್ಳಿ. ಆದರೆ ಅದರಿಂದ ನಾನು ಬ್ರಹ್ಮಜ್ಞಾನಿಯಾಗಿ ಹೋದೆ, ನನಗೆ ದೇವರ ಬಗ್ಗೆ ಎಲ್ಲ ಗೊತ್ತಾಯ್ತು ಅಂತ ನಾವು ಹೇಳ್ಕೊಳ್ಳಿಕ್ ಸಾಧ್ಯವಾಗುವುದು. ಪೂಜೆ ನಾವು ಬೆಳಗ್ಗೆ ಮಾಡ್ಕೊಳ್ತೀವೋ, ಮಧ್ಯಾಹ್ನ ಮಾಡ್ಕೊಳ್ತೀವೋ, ರಾತ್ರಿ ಮಾಡ್ಕೊಳ್ತೀವೋ, ಅದು ಮುಖ್ಯ ಅಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲಿ ಅದಕ್ಕೊಂದು ಡಿಸಿಪ್ಲಿನ್ ಬೇಕು ಅಂತಂದ್ಬಿಟ್ಟು ಒಂದು ಕಟ್ಟುಪಾಡುಗಳನ್ನೆಲ್ಲ ಹಾಕುವುದಾಗತ್ತೆ. ಯಾಕೆ ಅಂತಂದ್ರೆ ಅದಕ್ಕೆ ಬೇಕಾದಂತಹ ಪರಿಪಕ್ವತೆ ಬೆಳೆಸ್ಕೊಳ್ಳಿಕ್ಕಾದ್ರೂ ಸ್ವಲ್ಪ ಅನುವು ಮಾಡಿ ಕೊಡಬೇಕಲ್ಲ. ಬೀಜ ಮೊಳಕೆ ಹೊಡಿಬೇಕು ಅಂತಂದ್ರೆ ಅದಕ್ಕೆ ಸರಿಯಾದಂತಹ ಒಂದು ವಾತಾವರಣವನ್ನ ಕಲ್ಪಿಸಬೇಕು. ಹಾಗೆ ಮೊಳಕೆ ಹೊಡೆದ ತಕ್ಷಣ ಅದನ್ನ ಬಿಟ್ಬಿಡ್ಲಿಕ್ಕಾಗತ್ತಾ? ಇಲ್ಲ, ಅದಕ್ಕೊಂದಷ್ಟು ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಕೊಡ್ತೇವೆ. ಹುಟ್ಟಿದ ಮಗುವನ್ನ ಸ್ವಲ್ಪ ಎಲ್ಲ ತಕ್ಷಣ ಕರ್ಕೊಂಡು ಹೋಗ್ಬಿಟ್ಟು ನಾವು ನಡೆಸ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಫಸ್ಟ್ ಒಂದಷ್ಟು ಪೋಷಣೆ ಕೊಡಬೇಕು, ಸರಿಯಾದ ಲಾಲನೆ ಪಾಲನೆ ಕೊಟ್ಟು ಶಕ್ತಿ ಬರ್ತಿದ್ದ ಹಾಗೆ ಕ್ರಮೇಣವಾಗಿ ಅದಕ್ಕೆ ನಡೆಯೋದು ಹೇಗೆ ಅನ್ನೋದನ್ನ ತಕ್ಷಣ ಅದನ್ನ ನಿಲ್ಲಿಸ್ಬಿಟ್ಟು ಹೋಗು ಓಡು ಅಂತೇನ್ ನಾವು ಕಳಿಸ್ಬಿಡೋದಿಲ್ಲ. ಕೈ ಹಿಡ್ಕೊಂಡು ನಡೆಸೋದಾಗುತ್ತೆ. ಅದರ ಜೊತೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆಯೋದಾಗುತ್ತೆ. ಪೂಜೆ ಕೂಡ, ಪೂಜಾ ವಿಧಾನಗಳು ಕೂಡ ಈ ರೀತಿ ಕ್ರಮಕ್ರಮವಾಗಿ ಮನಸ್ಸನ್ನ ಪರಿಪಕ್ವತೆಯ ಕಡೆಗೆ ಸಾಧಿಸುವಂತಹ ವಿಧಾನಗಳು. ಅದನ್ನ ನಾವು ಆ ದೃಷ್ಟಿಯಿಂದ ಇಟ್ಟುಕೊಂಡು ನಾವು ತೊಡಗಿಸಿಕೊಳ್ಳಬೇಕೇ ಹೊರತು ಪೂಜೆ ನಮ್ಗೆ ಸ್ಟ್ರೆಸ್ ಮಾಡಬಾರ್ದು. ಪೂಜೆ ಮಾಡೋದೇ ನಮ್ಗೊಂದು ಸ್ಟ್ರೆಸ್ ಆಗೋಯ್ತು ಅಂತಂದ್ರೆ ಅಷ್ಟರ ಮಟ್ಟಿಗೆ ಪೂಜೆಯ ಉದ್ದೇಶ ಬಿದ್ದೋಯ್ತು. ಯಾವ ಪೂಜೆಯಿಂದ ಮನಸ್ಸು ಹಗುರವಾಗಬೇಕು, ಯಾವ ಪೂಜೆಯಿಂದ ನಮ್ಮ ದಿನನಿತ್ಯದ ಏನೆಲ್ಲ ಗೋಜಲುಗಳಿರುತ್ತೋ ಅದನ್ನ ಅಷ್ಟರ ಮಟ್ಟಿಗೆ ಸೈಡ್ಗಿಟ್ಟು ಪಕ್ಕದಲ್ಲಿಟ್ಟು ಆ ಭಗವಂತನನ್ನ ಕುರಿತು, ಒಳ್ಳೆಯದನ್ನ ಕುರಿತು ಚಿಂತನೆಯನ್ನ ಮಾಡುವುದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿ ಮನಸ್ಸನ್ನ ಅಷ್ಟರ ಮಟ್ಟಿಗೆ ಹಗುರವಾಗಿ ಮಾಡಿಕೊಳ್ಳುವ ವಿಧಾನ ಇರುತ್ತೆ. ಅಲ್ಲಿ ನಾವು ಮತ್ತೆ ಅಯ್ಯೋ ಇದನ್ ಬಿಟ್ಟೆ ಅದನ್ ಬಿಟ್ಟೆ, ಇದೇನೋ ಈ ಶಾಸ್ತ್ರ ಹೀಗ್ ತಪ್ಪೋಯ್ತು, ಮಡಿ ಇಟ್ಕೊಂಡೇ ಇದನ್ ಮಾಡ್ಬೇಕು, ಈ ಹೂವನೇ ಇಡ್ಬೇಕು, ಗಣಪತಿ ಪೂಜೆ ಮಾಡುವಾಗ 21 ದಳ 21 ಗರಿಕೆ ಹುಲ್ಲನ್ನೇ ಇಡಬೇಕು, ಅದ್ರಲ್ಲಿ ಒಂದು ಕಡಿಮೆ ಆಗೋದನ್ನು ಎಲ್ಲ ನೆಗೆದ್ಬಿದ್ದು ಹೋಯ್ತು ಅನ್ಕೊಂಡೆಲ್ಲ ಅದನ್ನೇ ನಾವು ಒಂದು ಸ್ಟ್ರೆಸ್ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಭಗವಂತ ಯಾವತ್ತೂ ಕೇಳಿಲ್ಲ.
ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಒಂದೇ ಒಂದು ಹೂವಿನ ಒಂದು ದಳ, ಒಂದು ಎಲೆ, ಒಂದು ತೊಟ್ಟು ನೀರು ಭಕ್ತಿಯಿಂದ ಕೊಡಪ್ಪ ನೀನು ಸಾಕು. ಅದು ಇಲ್ವಾ, ಬೇಕಾಗಿಲ್ಲ. ಭಕ್ತಿಯಿಂದ ಎಲ್ಲವೂ ನಿನ್ನದೇ ಅಂತಂದ್ರೆ ನಿನಗ್ ಕೊಡೋದೇನಿದೆ ಅಂತಂದ್ಬಿಟ್ಟು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿವ ಗಾಳಿ ನಿಮ್ಮ ದಾನ, ನಿಂದನ್ನೇ ತಗೊಂಡ್ಬಿಟ್ಟು ನಿನಗೆ ಕೊಡ್ತೀವಿ ಅಂತಂದ್ರೆ ಅದೆಂಥ ಕುಚೋದ್ಯ. ಹಾಗಂತಂದ್ಬಿಟ್ಟು ಏನು ಮಾಡಬಾರ್ದಾ? ಆ ಮಟ್ಟಕ್ಕೆ ಏರಿದಾಗ ಖಂಡಿತ ಇವೆಲ್ಲವೂ ಕೂಡ ಸರಾಗವಾಗಿ ವೆರಿ ಆರ್ಗ್ಯಾನಿಕಲಿ ದೇ ವಿಲ್ ಆಲ್ ಕೈಂಡ್ ಆಫ್ ಡಿಟ್ಯಾಚ್. ಆಗ ಯಾವುದೇ ಕಂಪಲ್ಷನ್ ಇಂದ ನಾವು ಪೂಜೆ ಮಾಡೋದಿಲ್ಲ, ಯಾವುದೇ ಒಂದು ಒಬ್ಸೆಸಿವ್ ಕಂಪಲ್ಸಿವ್ ಬಿಹೇವಿಯರ್ ಇಂದ ನಾವು ಪೂಜೆ ಮಾಡೋದಿಲ್ಲ. ಪ್ರೀತಿಯಿಂದ ವಾಲಂಟರಿಯಾಗಿ ಇಷ್ಟಪಟ್ಟು ಪೂಜೆ ಮಾಡ್ತೀವಲ್ಲ, ಅದು 1 ನಿಮಿಷ ಮಾಡಿ, 1 ಗಂಟೆ ಮಾಡಿ, ಒಂದು ಹೊತ್ತು ಅಡಿಗೆ ಮಾಡುವಾಗ ನೆನೆದರೂ ಕೂಡ ಪೂಜೆ ಆಗಿ ಹೋಗುತ್ತೆ. ಆ ಮಟ್ಟಕ್ಕೆ ಬೆಳೆಸ್ಕೊಳ್ಬೇಕು. ಪೂಜೆಯನ್ನ ಪೂಜಿಸುವುದು ಅಂಥದ್ದು. ಆದಯ್ಯನವರ ಈ ವಚನ ಇದನ್ನೇ ಇನ್ನಷ್ಟು ಮತ್ತಷ್ಟು ಮತ್ತೆ ಅದನ್ನೇ ಪುನರುಕ್ತಿ ಆಗುವ ರೀತಿನಲ್ಲಿ, ಅದನ್ನೇ ಇನ್ನಷ್ಟು ದೃಢಪಡಿಸುವ ರೀತಿನಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಶಿವಭಕ್ತಿ ಎಂಬುದು ಯುಕ್ತಿಯ ಪರಿಯಂತಲ್ಲ, ಸಾಧಕದ ಪರಿಯಂತಲ್ಲ, ಮೂಗರು ಕಂಡ ಕನಸಿನಂತಿಪ್ಪುದು ಕಾಣಿದೆ. ಹೇಳಿ ಕೇಳಿ ಮಾಡುವುದು ಯುಕ್ತಿ ಭಕ್ತಿ, ಸಾಧಕಾಂಗದಿಂದ ಮಾಡುವುದು ಅಭ್ಯಾಸ ಭಕ್ತಿ, ಮನಕೂರ್ತು ಮಾಡುವುದು ಮುಕ್ತಿ ಭಕ್ತಿ, ಕೇಳಿಲ್ಲದೆ ಮಾಡುವುದು ನಿತ್ಯ ಭಕ್ತಿ, ಇದ್ದಂತಿದ್ದು ನಿಜವ ಅಪ್ಪುವುದು ನಿಜ ಭಕ್ತಿ. ಈ ನಿಜ ಭಕ್ತಿಯಲ್ಲಿ ಭರಿತರು ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು. ಇಷ್ಟು ಸರಳವಾಗಿ ಇದರಲ್ಲಿ ಭಕ್ತಿ, ಉಪಾಸನೆ, ಪೂಜೆ ಎಲ್ಲವನ್ನ ಕ್ರೋಢೀಕರಿಸಿ ಸಮರಿಯಾಗಿ ಕೊಟ್ಟಿದ್ದಾರೆ. ಶಿವಭಕ್ತಿ ಎಂಬುದು ಯುಕ್ತಿಯ ಪರಿಯಂತಲ್ಲ, ಸಾಧಕದ ಪರಿಯಂತಲ್ಲ. ಜಾಣ್ಮೆಯಿಂದ ತರ್ಕಗಳನ್ನೆಲ್ಲ ಹಾಕಿ ಬುದ್ಧಿ ಉಪಯೋಗಿಸಿ, ಬುದ್ಧಿ ಅಂತಂದ್ರೆ the kind of like we go into all of these rationalizations that we do ಅಲ್ಲ, ತುಂಬಾ ರಾಷನಲೈಸೇಷನ್ ಮಾಡ್ತೀವಿ ನಾವು. ಯಾಕೆ? ಆ ರಾಷನಲೈಸೇಷನ್ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ನಾವು ರಿಫ್ಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಅದು ಎಷ್ಟರ ಮಟ್ಟಿಗೆ ಗಟ್ಟಿ, ಎಷ್ಟರ ಮಟ್ಟಿಗೆ ಟೊಳ್ಳು ಅನ್ನೋದು ಗೊತ್ತಾಗೋಗುತ್ತೆ. ಯಾಕೆಂದ್ರೆ ಅಪಿಯರೆನ್ಸ್ ಆರ್ ವೆರಿ ಡಿಸೀವಿಂಗ್. ಹೊರಗಿನಿಂದ ನೋಡಿ ನಾವು ಯಾವುದನ್ನೇ ಆಗಲಿ ತೀರ್ಮಾನ ಮಾಡ್ಲಿಕ್ಕಾಗುವಂಥದ್ದಲ್ಲ. ಪೂಜೆ, ಆಧ್ಯಾತ್ಮ, ಉಪಾಸನೆ ಇವೆಲ್ಲವೂ ಕೂಡ ಅಂತರಂಗದ ವ್ಯವಹಾರ. ಅದನ್ನ ನಾವು ನಮ್ಮೊಳಗೆ, ನಮ್ಮ ಪ್ರತಿಯೊಬ್ಬರಲ್ಲಿಯೂ ಕೂಡ ನಮಗೆ ನಾವು ಅನ್ವಯಿಸಿಕೊಂಡು ನಾವು ಅದನ್ನ ವಿಚಾರಣೆ ಮಾಡಬೇಕೇ ಹೊರತು ಮತ್ತೊಬ್ಬರನ್ನ ನೋಡಿ, ಮತ್ತೊಬ್ಬರಿಂದ ಕೇಳಿ, ಪ್ರವೀಣ್ ಹೀಗೆ ಹೇಳ್ಬಿಟ್ಟಿದ್ದಾನೆ ಸೊ ಹಾಗಾಗಿ this is going to be like this or this is what I'm going to do. No, you don't have to. You have to reflect, why am I doing this? ಹಾಗಾಗಿ ಶಿವಭಕ್ತಿ ಎಂಬುದು ಯುಕ್ತಿಯ ಪರಿಯಂತಲ್ಲ, ಸಾಧಕದ ಪರಿಯಂತಲ್ಲ, ಮೂಗರು ಕಂಡ ಕನಸಿನಂತಿಪ್ಪುದು ಕಾಣಿರೆ. ಯಾರಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲವೋ ಅವರು ಅವರು ಕಂಡ ಕನಸನ್ನ ಹೇಗೆ ವ್ಯಕ್ತಪಡಿಸ್ತಾರೆ? ಆ ಭಕ್ತಿ ಅನ್ನೋದು ಹಾಗಿರಬೇಕು. ಯು ವಿಲ್ ನಾಟ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಇನ್ ಎನಿ ಮ್ಯಾನರ್ ಬಿಕಾಸ್ ಇಟ್ ಇಸ್ ವೆರಿ ಪರ್ಸನಲ್ ಟು ಯು, ಇಟ್ ಇಸ್ ವೆರಿ ಎಕ್ಸ್ಪೀರಿಯನ್ಷಿಯಲ್ ಟು ಯು. ನಾನು ಯಾವ ರೀತಿ ಆ ಶಿವನನ್ನ ಪ್ರೀತಿಸ್ತೇನೆ, ನಾನು ಯಾವ ರೀತಿ ಆ ಶಿವನಿಗೋಸ್ಕರ ಹಾತೊರಿತೇನೆ, ಅವನಿಗೋಸ್ಕರ ಹೇಗೆ ಚಡಪಡಿಸ್ತೇನೆ,
ಅದು ನನ್ನ ವೈಯಕ್ತಿಕವಾದಂತಹ ಅನುಭವವೇ ಹೊರತು ಅದನ್ನ ಮಾತಿನಲ್ಲಿ ನಾನು ಹೇಳಲಿಕ್ಕೆ ಹೊರಟೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಆ ಅನುಭವ ಟೊಳ್ಳಾಗ್ತಾ ಹೋಗ್ತಾ ಇರುತ್ತೆ. It is indescribable. How can you explain the way you love somebody or something? ಒಂದು ತಾಯಿ ತನ್ನ ಮಗುವನ್ನ ಹೇಗೆ ಪ್ರೀತಿಸ್ತೀರಾ, ಇಷ್ಟು ಪ್ರೀತಿಸ್ತೀರಾ, ಅಷ್ಟು ಪ್ರೀತಿಸ್ತೀರಾ, ಹೇಗೆ ವ್ಯಕ್ತಪಡಿಸ್ಲಿಕ್ಕಾಗುತ್ತೆ? ಅದು ಅನುಭವದಿಂದ ಮಾತ್ರ ಗೊತ್ತಾಗುವಂಥದ್ದು. ಆ ವಾತ್ಸಲ್ಯ, ಆ ಪ್ರೇಮವನ್ನ ಅನುಭವಿಸಿಯೇ ನಾವು ತಿಳ್ಕೊಳ್ಬೇಕೇ ಹೊರತು, ನಾ ಯಾವಾಗ್ಲೂ ಹೇಳದ ಹಾಗೆ ನಾನು ಎಷ್ಟೇ ಸತಿ ಎಷ್ಟೇ ಚೆನ್ನಾಗಿ ಕಾಯೊಬ್ಬಟ್ಟು ಇಷ್ಟು ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿತ್ತು ಅಂತ ನಾ ಏನೆಲ್ಲ ವಿವರಣೆ ಕೊಟ್ಟರೂ ಕೂಡ ನಿಮ್ಮ ಬಾಯಿಗೆ ರುಚಿ ಹತ್ತುವಂಥದ್ದಲ್ಲ. ಅದನ್ನ ನೀವು ತಿನ್ನಬೇಕು, ನೀವು ತಿನ್ನಬೇಕು, ನೀವು ಅನುಭವಿಸ್ಬೇಕು. ಆಗ ನಿಮಗ್ ಗೊತ್ತಾಗುತ್ತೆ ಹೊರತು ನಾನು ಅದರ ಮೇಲೆ ಎಷ್ಟು ಉಪನ್ಯಾಸಗಳನ್ನ, ಎಷ್ಟು ಕಥೆಗಳನ್ನ, ಎಷ್ಟು ಕವನಗಳನ್ನ, ಕಾದಂಬರಿಗಳನ್ನ ಬರೆದ್ರೂ ಕೂಡ ಪೆನ್ನಲ್ಲಿ ಇಂಕ್ ಖಾಲಿ ಆಗುತ್ತೆಯೇ ಹೊರತು ನಿಮ್ಮ ಬಾಯಿಗೆ ರುಚಿ ಬರುವಂಥದ್ದಲ್ಲ. ಕೇಳಿ ಕೇಳಿ ಮಾಡುವುದು ಯುಕ್ತಿ ಭಕ್ತಿ. ಶುರುವಾಗುತ್ತೆ ನಿಜ, ಪ್ರತಿಯೊಂದು ಕೂಡ ಒಂದಲ್ಲ ಒಂದು ಹಂತದಲ್ಲಿ somewhere we have to start. So what do? We listen to somebody. ಆ ಸಂಬಡಿ ಯಾರು? ಆಧ್ಯಾತ್ಮ ಮಾರ್ಗದಲ್ಲಿ ಯಾವಾಗಲೂ ಮುಖ್ಯವಾಗಿ ಬರುವಂಥವರು ಗುರು. ಗುರುವಾದಂಥವನು ಏನ್ ಮಾಡ್ತಾನೆ? ಮೊದಲು ಆ ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯುವ ಆ ಹವಣಿಕೆ ಯಾರಿಗುಂಟೋ, whoever is really so desirous of walking that path, he will first try to understand that individual, understand that person. ಅವರ ಮನಸ್ಥಿತಿ ಎಂಥದ್ದು, ಪರಿಪಕ್ವತೆ ಎಂಥದ್ದು, ಯಾವ ಹಂತದಲ್ಲಿ ಇದ್ದಾರೆ. ನಾನು ಎಲ್ಲಿಗೋ ಹೋಗ್ಬೇಕು ಅಂತಂದ್ರೆ ಫಸ್ಟ್ ನೀವೆಲ್ಲಿದ್ದೀರಾ ಅಂತ ಪ್ರಶ್ನೆ ಕೇಳ್ಬೇಕಲ್ವ. ಬಸವನಗುಡಿಗೆ ಹೋಗ್ಬೇಕು ಅಂದ್ರೆ ಎಲ್ಲಿಂದ ಬಸವನಗುಡಿಗೆ ಹೋಗ್ತಿದೀಯಪ್ಪ, ನೀ ಎಲ್ಲಿದೀಯಾ ಹೇಳು, ಆಮೇಲೆ ಡೈರೆಕ್ಷನ್ ಕೊಡ್ತೇನೆ. ಆ ಕೆಲಸವನ್ನ ವಹಿಸಿಕೊಂಡವನು ಗುರು. ಗುರುವಿಲ್ಲವೋ, ಯಾರೋ ಸಿಕ್ಕಿಲ್ಲ, ಪರವಾಗಿಲ್ಲ, ಏನ್ ಮಾಡ್ತೇವೆ, ಯಾವುದೋ ಒಂದು ಪುಸ್ತಕ ತಗೋತೇವೆ. ಆ ಪುಸ್ತಕದಲ್ಲಿ ಬರುತ್ತೆ ಶಿವ ಪೂಜೆಯನ್ನು ಮಾಡುವ ವಿಧಾನ, ಇಷ್ಟಲಿಂಗ ಪೂಜಾ ವಿಧಾನ, ಅದೊಂದು ಕೈಪಿಡಿ, ಇವ್ರು ಯಾರೋ ಪಬ್ಲಿಷ್ ಮಾಡಿದ್ದಾರೆ. ಸರಿ, ಅದನ್ನ ತಗೊಂಡ್ಬಿಟ್ಟು ಅದನ್ನ ಎಂಡ್ ಟು ಎಂಡ್ ಊರು ಹಚ್ಚಿ ಗಟ್ಟು ಹೊಡೆದು ಬೈ ಹಾರ್ಟ್ ಮಾಡಿನೋ ಅಥವಾ ಅದನ್ನೆಲ್ಲ ನೋಡ್ಕೊಂಡು ಅದನ್ನ ಓದ್ಕೊಂಡು ಮಾಡ್ಕೊಳ್ಳುವಂಥದ್ದು ಹೇಳಿ ಕೇಳಿ ಮಾಡುವುದು ಯುಕ್ತಿ ಭಕ್ತಿ. ಅದು ಉಂಟು. ಸರಿ, ಯಾ, ದಟ್ ಇಸ್ ಟ್ರೂ. ಯು ಸ್ಟಾರ್ಟ್ ವಿತ್ ದಟ್. ಸಾಧಕಾಂಗದಿಂದ ಮಾಡುವುದು ಅಭ್ಯಾಸ ಭಕ್ತಿ. ಯಾವುದೋ ಒಂದು ಸಾಧನೆ ಇರುತ್ತೆ, ನನಗೆ ಐ ಹ್ಯಾವ್ ಟು ಬಿಕಮ್ ಮೋರ್ ಡಿಸಿಪ್ಲಿನ್. If you have to be more disciplined, okay, what is your personality like? What are your interests like ಅಂತ ಕೇಳ್ತೇವೆ. ಯಾಕೆ? Let us take a very realistic example. I want to lose 10 pounds. Okay? So then, what do we start with? So if you want to lose 10 pounds, you have to work out every day. You have to be physically active. Okay. So how am I going to develop the discipline for that? Well, are you a morning person or are you an evening person? If you are going to be someone who is going to wake up late, then maybe it is better for you to work out in the night. Or do this, do that ಅನ್ನೋದೆಲ್ಲವನ್ನು ಕೂಡ. ಯಾಕೆ? ಒಂದು ಸಾಧನೆಯ ಉದ್ದೇಶದಿಂದ ಯಾವುದೋ ಒಂದರ ಪ್ರಾಪ್ತಿಗಾಗಿ ನಾನು ಅಭ್ಯಾಸ ಮುಖೇನ ನಾನು ನನ್ನ ಭಕ್ತಿಯನ್ನ, ಉಪಾಸನೆಯನ್ನ ನಾನು ಬೆಳೆಸಿಕೊಳ್ತೇನೆ. ಒಂದು ಸಿದ್ಧಿಗಾಗಿಯೋ ಯಾವುದೋ ಒಂದನ್ನ ಪ್ರಾಪ್ತಿಗೋಸ್ಕರವಾಗಿಯೋ ಮಾಡುವಂಥದ್ದು.
ಸಾಧಕಾಂಗದಿಂದ ಮಾಡುವುದು ಅಭ್ಯಾಸ ಭಕ್ತಿ. ಅದನ್ನ ಒಂದು ಅಭ್ಯಾಸ, ಅದನ್ನ ಒಂದು ರೂಢಿಯಾಗಿ ಮಾಡಿಕೊಂಡು ತನ್ಮುಖೇನ ಆ ರೂಢಿಯಿಂದಾಗಿ ನನ್ನಲ್ಲಿ ಒಂದಷ್ಟು ಡಿಸಿಪ್ಲಿನ್ ಬಂತು, ನನ್ನಲ್ಲಿ ಒಂದಷ್ಟು ಯಾವುದೋ ಒಂದನ್ನ ಇದನ್ನ ಮಾಡಿ ಇದನ್ನ ಮಾಡ್ತೇನೆ ಅನ್ನುವ ಒಂದು ರುಟೀನ್ ಇಟ್ಕೊಂಡಿರೋದ್ರಿಂದಾಗಿ ಟು ದಾಟ್ ಎಕ್ಸ್ಟೆಂಟ್ ಐ ಹ್ಯಾವ್ ಒಬ್ಟೈನ್ ಸಮಥಿಂಗ್. ಮನಕೂರ್ತು ಮಾಡುವುದು ಮುಕ್ತಿ ಭಕ್ತಿ. ಅದರಲ್ಲಿಯೇ ತದ್ಗತನಾಗಿ ಅದರಲ್ಲಿಯೇ ಬೆರೆತು ಅದರಲ್ಲಿಯೇ ಸೇರಿಕೊಂಡು ಹೋಗಿ ಆಗುವಂತಹದ್ದು ಮುಕ್ತಿ ಭಕ್ತಿ. ಕೇಡಿಲ್ಲದೆ ಮಾಡುವುದು ನಿತ್ಯ ಭಕ್ತಿ. ಯಾವುದರಲ್ಲಿಯೂ ಕೂಡ ಚೌಕಾಸಿ ಮಾಡದೆ, ಆಲಸ್ಯವನ್ನ ಇಟ್ಟುಕೊಳ್ಳದೆ, ನಮ್ಮ ಅನುಕೂಲಕ್ಕಾಗಿ ರಾಷನಲೈಸ್ ಮಾಡಿಕೊಳ್ಳದೆ, ಉದಾಹರಣೆಗೆ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಯೂಶಲಿ ನಾವು ಇಷ್ಟಲಿಂಗ ಪೂಜೆಯನ್ನೆಲ್ಲ ಮಾಡಿಕೊಳ್ಳುವಾಗ ಯಾವ ಪದ್ಧತಿಯಲ್ಲಿ ಹೇಳ್ಕೊಟ್ಟಿರ್ತಾರೋ ನೀವು ಒಂದಷ್ಟು ಹೊತ್ತು ಪಂಚಾಕ್ಷರಿಯನ್ನೋ ಷಡಕ್ಷರಿಯನ್ನೋ ನಿಮಗೆ ಯಾವುದೋ ಒಂದು ಉಪದಿಷ್ಟವಾದ ಮಂತ್ರವನ್ನ ಇಟ್ಟುಕೊಂಡು ನೀವು ಪುನಶ್ಚರಣೆಯನ್ನ ಮಾಡಿ ಅಂತ ಹೇಳ್ತಾರೆ. 108 ಸತಿ, ಇನ್ನೊಂದು ಮತ್ತೊಂದು, ಅದೆಲ್ಲ ಒಂದಷ್ಟು ಹೇಳೋದಾಗಿರುತ್ತೆ. 108 ಸತಿ ಮಾಡ್ಬಿಟ್ರೆ ಏನಾಗೋಗ್ಬಿಡುತ್ತೆ, ಅದನ್ನ 51 ಯಾಕೆ ಮಾಡಬಾರ್ದು, 27 ಯಾಕೆ ಮಾಡಬಾರ್ದು? ಖಂಡಿತ ಮಾಡಬಹುದು, ನಾ ಹೇಳ್ತೇನೆ, ಖಂಡಿತ ಮಾಡಬಹುದು. ಆದರೆ ಅದರ ಹಿಂದಿನ ಮನಸ್ಥಿತಿ ಎಂಥದ್ದು? 27 ಅಲ್ಲ, ಒಂದೇ ಸತಿ ಮಾಡಿ. ಯಾವ ಮನಸ್ಥಿತಿಯಿಂದ ನಾವು ಮಾಡ್ತಾ ಇದ್ದೇವೆ? ಒಂದ್ಸತಿ ಮಾಡಿದ್ರು ಸಾಕು ಅಂತ ಹೇಳ್ಬಿಟ್ಟಿದಾರಲ್ಲ, ಮತ್ ನಾನ್ ಯಾಕೆ 108 ಸತಿ ಮಾಡ್ಲಿ, ನಾ ಒಂದ್ಸತಿನೇ ಮಾಡ್ಬಿಡ್ತೇನೆ, ಓಂ ನಮಃ ಶಿವಾಯ, ಮುಗೀತು, ನನ್ ಪೂಜೆ ಆಗೋಯ್ತು. ಕನ್ವೀನಿಯನ್ಸ್ ಆಗಿ ಮಾಡ್ಕೊಳ್ತಾ ಇದೀವ ನಾವು, ಅಥವಾ ನಿಜವಾಗಿಯೂ ಪ್ರಭುದೇವರು ಹೇಳಿದ ಹಾಗೆ ಪೂಜೆಯನ್ನ ಪ್ರೀತಿಸಿ ಆ ಸಾಧನವನ್ನ ಭಗವತ್ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಪ್ರೀತಿಸಿ ನಾವು ಅದರಲ್ಲಿ ತೊಡಗಿಸ್ಕೊಳ್ತಾ ಇದ್ದೇವ? ಅಂತಹ ಯಾವುದೇ ಚೌಕಾಸಿ ಮಾಡ್ದಿರಾ ಅದರಲ್ಲಿ ಯಥಾಶಕ್ತಿ ನಾವು ತೊಡಗಿಸಿಕೊಂಡು ಮಾಡುವಂತಹದ್ದು, ಕೇಡಿಲ್ಲದೆ ಮಾಡುವುದು ನಿತ್ಯ ಭಕ್ತಿ. ಇದ್ದಂತಿದ್ದು ನಿಜವ ಅಪ್ಪುವುದು ನಿಜ ಭಕ್ತಿ. ಈ ನಿಜ ಭಕ್ತಿಯಲ್ಲಿ ಭರಿತರು ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು. ಇದ್ದಂತೆ ಇದ್ದು ಏನಂತಂದ್ರೆ, ನಾವು ಯಾವ ಒಂದು ಜೀವನವನ್ನ ನಡೆಸ್ತೇವೋ, ನಮ್ಮ ಸಂಸಾರವಿರಲಿ, ಅದರಲ್ಲಿ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವಿರಲಿ, ಬೆಳಗ್ಗೆ ಏಳೋದ್ರಿಂದ ಹಿಡಿದು ನಿದ್ದೆಯಲ್ಲಿಯೂ ಕೂಡ ಯದ್ಯತ್ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ, ಶಂಕರಾಚಾರ್ಯರ ಶಿವಮಾನಸ ಪೂಜೆಯಲ್ಲಿ ಹೇಳ್ತಾರಲ್ಲ, ಆತ್ಮಾ ತ್ವಂ ಗಿರಿಜಾಮತಿ ಸಹಚರಾಹ ಪ್ರಾಣಾಹ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ನನ್ನ ಆತ್ಮವೇ ನೀನು. ಪೂಜಾತೆ ವಿಷಯೋಪಭೋಗ ರಚನಾ, ನಾನು ಯಾವ ವಿಷಯಗಳಲ್ಲಿ ನನ್ನ ತೊಡಗಿಸಿಕೊಳ್ತೇನೋ ಅದೆಲ್ಲವೂ ನಿನ್ನ ಪೂಜೆ. ನಾನು ಅಡಿಗೆ ಮಾಡೋದಿರ್ಲಿ, ನಾನು ವಾಕ್ ಮಾಡೋದಿರ್ಲಿ, ಜಾಗ್ ಮಾಡೋದಿರ್ಲಿ, ಕೆಲಸ ಮಾಡೋದಿರ್ಲಿ, ಉಸಿರಾಡೋದಿರ್ಲಿ, ಕಣ್ಣಲ್ಲಿ ನೋಡೋದಿರ್ಲಿ, ಕಿವಿಯಲ್ಲಿ ಕೇಳೋದಿರ್ಲಿ, ಬಾಯಲ್ಲಿ ಆಡುವುದಿರ್ಲಿ, ಸ್ತೋತ್ರಾಣಿ ಸರ್ವಾಗಿರೋ, ನಾ ಹೇಳತಕ್ಕಂತ ಮಾತೆಲ್ಲವೂ ನಿನ್ನ ಸ್ತೋತ್ರವೇ. ಹಾಗಂತಂದ್ಬಿಟ್ಟು ನಾ ಬಾಯಿ ತೆಗೆದ್ರೆ ಬರೇ ಓಂ ನಮಃ ಶಿವಾಯ ಅಂತಾನೆ ಹೇಳ್ತಿರ್ತೀನ? ಹಾಗಲ್ಲ. ಪ್ರತಿಯೊಂದು ಹೇಳುವ ಒಂದೊಂದು ಮಾತಿನ ಹಿಂದಿನ ಉದ್ದೇಶ ಏನು? ಒಳಗೊಂದು ಹೊರಗೊಂದು ಮಾತಾಡುವಂಥದ್ದ, ಅಥವಾ ಯಾವುದೋ ಒಂದು ಕುಹಕವನ್ನ ಇಟ್ಟುಕೊಂಡು, ಯಾವುದೋ ಒಂದು ಕೆಟ್ಟ ಉದ್ದೇಶವನ್ನ ಇಟ್ಟುಕೊಂಡು ಮಾತಾಡುವಂಥದ್ದ?
ನೋಡುವುದೆಲ್ಲವೂ ಒಳ್ಳೆಯದೇ, ಹೇಳುವುದೆಲ್ಲವೂ ಒಳ್ಳೆಯದೇ, ಕೇಳುವುದೆಲ್ಲವೂ ಒಳ್ಳೆಯದೇ, ಮಾಡುವುದೆಲ್ಲವೂ ಕೂಡ ಒಳ್ಳೆಯದಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇನೆ ಅಂತಂದ್ರೆ ಶಿವ ಇನ್ನೆಂಥದ್ದು? ಯಾವೆಲ್ಲ ಮಂಗಳವಾಗಿದೆಯೋ ಅದರ ಒತ್ತಂದದ ಅಭಿವ್ಯಕ್ತಿಯೇ ಶಿವ ಅಂತನ್ನುವಾಗ ಆ ಶಿವನನ್ನ ಹೇಗೆಲ್ಲ ಪೂಜಿಸಬಹುದು? ನಾ ಮಾಡುವುದೆಲ್ಲವೂ ಕೂಡ ಒಳ್ಳೆಯದಕ್ಕೋಸ್ಕರವಾಗಿ ನಾ ಮಾಡ್ತಿದ್ದೇನೆ. ಅಡಿಗೆ ಮಾಡೋದಿರ್ಲಿ, ನಾ ಮಾಡುವ ಅಡಿಗೆ ಅಷ್ಟು ಜನಕ್ಕೆ ಪುಷ್ಟಿಯನ್ನ ಕೊಟ್ಟು ಅವರಲ್ಲಿ ಆ ಒಂದು ಪೌಷ್ಟಿಕಾಂಶವನ್ನ ಒದಗಿಸಿ ಅವರಿಗೆ ಸಂತೋಷವನ್ನ ಹೊಟ್ಟೆ ತುಂಬಿ ಮನಸ್ಸು ತುಂಬಿ ಬರುವ ಹಾಗೆ ನಾ ಅವ್ರಿಗೆ ಯಥಾಶಕ್ತಿ ಏನನ್ನ ಮಾಡಿ ಹಾಕ್ತೀನೋ, ಒಂದು ಅಂಬಲಿನೇ ಮಾಡಿ ಹಾಕಿ ಪ್ರೀತಿಯಿಂದ ಮಾಡಿಕೊಟ್ರೆ ಅದು ಶಿವಪೂಜೆ ಯಾಕಾಗೋದಿಲ್ಲ? ಖಂಡಿತ ಆಗುತ್ತೆ. ಅದು ಇದ್ದಂತಿದ್ದು ನಿಜವ ಅಪ್ಪುವುದು. ಯಾಕೆ? ನಾವು ಯಾವುದೋ ಒಂದನ್ನ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ಬೇಕಾಗಿಲ್ಲ. ಮಾಡ್ತೀವಿ ಅಂತಂದ್ರೂ ತಪ್ಪಿಲ್ಲ. ಯಾಕೆ? ಆ ಮಾಡುವುದರ ಹಿಂದಿನ ಉದ್ದೇಶ ಯಾವಾಗಲೂ ಕೂಡ ರೂಪಕ್ಕೆ ಅಲ್ಲ, ಸ್ವರೂಪವನ್ನ ತಿಳ್ಕೊಳ್ಳಿ. It is not about the externalities. It is about what is behind all of those externalities that is so crucial, that is so important in spirituality or in anything for that matter. If you want to have that lasting, permanent peace, happiness and contentment, go to the root. And that root is not anywhere outside. It is within you. It is in your intent, it is in your thoughts, because ultimately your intents and thoughts are what is going to manifest in actions, and worshipping is just an action. What differentiates is that intent, is that purpose, is that thought behind it. If that becomes purified, then everything that you do becomes a worship. Then all of these questions, ಏನೆಲ್ಲ ಪ್ರಶ್ನೆಗಳು ಬರುತ್ತೆ, ಇಷ್ಟು ಸತಿ ಮಾಡ್ಬೇಕಾ, ಅಷ್ಟು ಸತಿ ಮಾಡ್ಬೇಕಾ, ಬೆಳಗ್ಗೆ ಮಾಡ್ಬೇಕಾ, ರಾತ್ರಿ ಮಾಡ್ಬೇಕಾ, ಇದನ್ ಪೂಜಿಸ್ಬೇಕಾ, ಅದನ್ ಪೂಜಿಸ್ಬೇಕಾ, ಇಲ್ಲಿ ಹೋಗಿ ಪೂಜಿಸ್ಬೇಕಾ, ಅಲ್ಲಿ ಕೂತ್ಕೊಂಡು ಪೂಜಿಸ್ಬೇಕಾ, ಉತ್ತರಕ್ಕ ಪೂರ್ವಕ್ಕ, ಎಲ್ಲಾನು ಕೂಡ ತಾನೇ ತಾನಾಗಿ ಕರಗಿ ಹೋಗುತ್ತೆ. You will get that clarity. I can assure you 100% you will get that clarity as long as we keep questioning and introspecting and reflecting within ourselves. How am I internalizing all of these aspects of worship that I am doing? ಇದನ್ನೇ ಸಿದ್ಧರಾಮರು ತಿಳಿಯದೆ ಪೂಜಿಸಿದರೇನಾಗುವುದೋ ಅಯ್ಯ, ತಿಳಿದು ಮಾಡಬೇಕು. ಅರ್ಥ ಮಾಡಿಕೊಂಡು ತಿಳ್ಕೊಂಡು ಮಾಡಿ. ಸುಮ್ಮನೆ ಒಂದು ಹೇಳ್ತೇವೆ, ನೀವು ವಚನಗಳನ್ನ ಹಾಡೋದಿರ್ಲಿ, ಸ್ತೋತ್ರಗಳನ್ನ ಹಾಡೋದಿರ್ಲಿ, ಆ ಸಹಸ್ರನಾಮಗಳನ್ನ ತಲೆ ಚಿಟ್ಟು ಹಿಡಿಯೋ ತನಕ ಅದನ್ನ ಪುನಶ್ಚರಣೆ ಮಾಡೋದಿರ್ಲಿ, ಎತ್ತುಚ್ಚೆ ಉಯ್ಕೊಂಡು ಹೋದ ಹಾಗೆ ಮಾಡೋದ್ರಲ್ಲಿ ಯಾವುದೂ ಕೂಡ ಪರಮಾರ್ಥ ಜಾಸ್ತಿ ಸಿದ್ಧಿ ಆಗುವಂಥದ್ದಲ್ಲ. ಪಟ ಅಂತ ಅದನ್ನ ಬೈ ಹಾರ್ಟ್ ಮಾಡ್ಕೊಂಡು ಹೇಳಲಿಕ್ ಬರುತ್ತೆ. ನಾಲಿಗೆ ಒಂದಷ್ಟು ಇಟ್ ಬಿಕಮ್ಸ್ ವೆರಿ ಕೈಂಡ್ ಆಫ್ ಲೈಕ್ ಟಂಗ್ ಟ್ವಿಸ್ಟರ್ಸ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹೇಳ್ಕೊಳ್ಳೋದು ಮಾತಾಡಲಿಕ್ಕೆ ಆಗತ್ತೆಯೇ ಹೊರತು ಅದರಿಂದ ನಾನು ಪರಮಾರ್ಥವನ್ನ ತಿಳ್ಕೊಳ್ತೇನಾ? ಇಲ್ಲ. ಪಂಚಾಕ್ಷರಿಯನ್ನು, ಷಡಾಕ್ಷರಿಯನ್ನು, ಒಂದೊಂದನ್ನು ಕೂಡ ಅದರ ಅರ್ಥ ಏನು ಅಂತ ತಿಳ್ಕೊಂಡು ಅದನ್ನ ಅನುಸಂಧಾನ ಮಾಡಿ ನಾ ಮಾಡ್ತಾ ಇದ್ದೀನ, ಇಲ್ಲ ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇದ್ದೀನ. ತಿಳಿಯದೆ ಪೂಜಿಸಿದರೇನಾಗುವುದೋ ಅಯ್ಯ, ತಿಳಿದು ಮಾಡಬೇಕು. ಜಂಗಮಾರ್ಚನೆಯ ತಿಳಿದು ಮಾಡಬೇಕು. ತಿಳಿಯದೆ ಮಾಡಲು ನಿನ್ನ ಸಿದ್ಧಿಗಳಿಗೆ ಸಿದ್ಧರಲ್ಲದೆ ನಿನ್ನಂಗ ದೊರೆಕೊಂಬ ಪರಿಯೇ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೀನು ದಕ್ತೀಯ,
ಸಿದ್ಧಿಗಳಿಗೋಸ್ಕರವಾಗಿ ಏನೋ ಒಂದಷ್ಟು ಇಷ್ಟಿಷ್ಟು ಸತಿ ಮಾಡಿ ಲಕ್ಷ ಸತಿ ಇದನ್ನ ಮಾಡಿ, ಲಕ್ಷ ಸತಿ ಅದನ್ನ ಮಾಡಿ, ಕೋಟಿ ಸತಿ ಇದನ್ನ ಮಾಡಿ ಏನು ಸಿದ್ಧಿ ಆಗುತ್ತೋ ಅವ್ರಿಗೆ ಗೊತ್ತು. ನನಗಂತೂ ಏನು ಸಿದ್ಧಿ ಆಗಿಲ್ಲ. ಆದರೆ ಅದರ ಹಿಂದೆ ಅದನ್ನ ಅನುಸಂಧಾನ ಮಾಡಿ ಒಂದೊಂದು ಅರ್ಪಣೆಯಲ್ಲಿಯೂ ಕೂಡ ಹಿಂದಿನ ಉದ್ದೇಶ ಅನ್ನೋದು ಏನು ಅಂತ ಆದಾಗ ನನ್ನನ್ನ ನಾನು ತಿಳ್ಕೊಳ್ತಾ ಇದ್ದೇನಲ್ಲ, ಅದು ನನ್ನ ಮಟ್ಟಿಗೆ ನನ್ನ ಸಿದ್ಧಿ. ನಿನ್ನಂಗ ದೊರೆಕೊಂಬ ಪರಿಯೇ ನೀನು ನನ್ನಲ್ಲಿ ಒಡಮೂಡಿ ನಿನ್ನನ್ನ ನನ್ನವನಾಗಿ ನಾನು ನಿನ್ನವನಾಗಿ ಇಬ್ಬರು ಒಂದಾಗಿ ಏಕೀಭವಿಸುವ ಸಾಧನವಾಗುತ್ತಾ? ತಿಳಿಯದೆ ಮಾಡಿದ್ರೆ ಏನಾಗುತ್ತೆ? ಚನ್ನಬಸವಣ್ಣನವರು ಹೇಳ್ತಾರೆ, ಸತ್ಯವಿಲ್ಲದ ಭಕ್ತಿ 10,000 ಕಾಲ ಮಾಡಿದಡೇನು, ನಿಷ್ಠೆಯಿಲ್ಲದ ಪೂಜೆಯ ನೇಸು ಕಾಲ ಮಾಡಿದಡೇನು, ಭಾವ ನೆಲೆಗೊಳ್ಳದನ್ನತ್ತ. ಆ ಭಾವ ಅಟ್ ದ ಎಂಡ್ ಆಫ್ ದ ಡೇ ಸ್ವರೂಪ ನಮ್ಮೊಳಗಡೆ ಏನಾಗ್ತಾ ಇದೆ, that is the true reflection that we have to have every time, whatever we are doing. ನಿಜವಿಲ್ಲದ ಪ್ರಸಾದವನೇಸು ಕಾಲ ಕೊಂಡಡೇನು, ಅಭ್ಯಾಸವಾಯಿತಲ್ಲದೆ ಸಹಜವಲ್ಲ ಸಮ್ಮತವಲ್ಲ. ಅದೆಲ್ಲ ಏನಿದ್ರು ವಿ ಆರ್ ಡೆವಲಪಿಂಗ್ ಹ್ಯಾಬಿಟ್ಸ್. ಹ್ಯಾಬಿಚುವಲ್ ಹ್ಯಾಬಿಟ್ ಫಾರ್ಮೇಶನ್ ಆಗ್ತಾ ಇದೆಯೇ ಹೊರತು, ಹ್ಯಾಸ್ ದಟ್ ಹ್ಯಾಬಿಟ್ really translated into something phenomenal inside you? Has that habit helped you understand your own self? Has that habit helped you understand your interaction with everything around you? If not, that is just a useless habit. ಅಭ್ಯಾಸವಾಯಿತಲ್ಲದೆ ಸಹಜವಲ್ಲ ಸಮ್ಮತವಲ್ಲ. ಒಬ್ಬರ ಕಂಡೊಬ್ಬರು ಮಾಡುವರಲ್ಲದೆ, ಅವನು ಅಷ್ಟು ಪೂಜೆ ಮಾಡದ್ನ, ಅವನು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಷ್ಟು ಏನು ಏಕಾದಶ ರುದ್ರಾಭಿಷೇಕ ಮಾಡಿಸಿದ್ನ, ನಾನು ಇನ್ನ 16 ಸೋಮವಾರ ವ್ರತ ಮಾಡ್ಕೊಂಡು ಆ ಒಂದೊಂದು ಸೋಮವಾರದಲ್ಲೂ ನಾನು ಏಕಾದಶ ರುದ್ರಾಭಿಷೇಕ ಮಾಡಿಸ್ತೀನಿ ಅನ್ಕೊಂಡು 101 ರುದ್ರಾಭಿಷೇಕ, ಶತರುದ್ರಾಭಿಷೇಕ ಮಾಡಿಸ್ತೀನಿ, ಕೋಟಿ ರುದ್ರಾಭಿಷೇಕ ಮಾಡಿಸ್ತೀನಿ ಅಂತ. ಒಬ್ಬರ ಕಂಡೊಬ್ಬರು ಮಾಡುವರಲ್ಲದೆ, ಅವನು ಅರ್ಧ ಗಂಟೆ ಪೂಜೆ ಮಾಡಿದ್ರೆ ನಾನು 3/4 ಗಂಟೆ ಪೂಜೆ ಮಾಡ್ತೀನಿ. ಯಾಕೆ? ನಾನ್ ದೊಡ್ಡ ಭಕ್ತ, ಅವನಿಗಿಂತ ಜಾಸ್ತಿ ಭಕ್ತಿ ನನ್ಗುಂಟು. ಅವನು ಅಷ್ಟು ಹೂವ ಇಡ್ತಾನ, ನಾನು ಇಷ್ಟೊಂದು ಹೂವ ಇಡ್ತೀನಿ. ತಮ್ಮ ತಾವು ವಿಚಾರಿಸಿಕೊಳ್ಳಲರಿಯರು. ನಮ್ಮನ್ನ ನಾವು ವಿಚಾರಿಸಿಕೊಳ್ಳಬೇಕು. ವಿ ಹ್ಯಾವ್ ಟು ಆಲ್ವೇಸ್ ಕ್ವೆಶ್ಚನ್ ourselves. It is about introspection. It is not about ಅವ್ರು ಯಾವ ಮಂತ್ರ ಉಪಯೋಗಿಸ್ತಾ ಇದ್ದಾರೆ, ಅವ್ರು ಆ ಮಂತ್ರ ಹೇಳ್ತಿದ್ದಾರೆ, ನಾನು ಈ ಮಂತ್ರ ಹೇಳ್ತಾ ಇದ್ದೀನಿ, ಅವ್ರು ಹೇಳ್ತಾ ಇರೋದು ತಪ್ಪು, ನಾನ್ ಹೇಳ್ತಾ ಇರೋದು ಸರಿ, ಇಲ್ಲ ನಾನ್ ಮಾಡ್ತಾ ಇರೋದು ತಪ್ಪು, ಅವ್ರು ಮಾಡ್ತಾ ಇರೋದು ಸರಿ. ತಮ್ಮ ತಾವು ವಿಚಾರಿಸಿಕೊಳ್ಳಲರಿಯರು. ನಮ್ಮನ್ನ ನಾವು ನೋಡ್ತಾ ಇದ್ದ, ಅದಕ್ಕೋಸ್ಕರನೇ ಬಸವಣ್ಣನವರು ಅಷ್ಟು ಸತಿ ಪದೇ ಹೇಳ್ತಾರೆ, ಕಂಡೋರ್ದನ್ನ ನೋಡಬೇಡಿ. ನಿಮ್ಮನ್ನ ನೀವು ಅಧ್ಯಾತ್ಮದಲ್ಲಿ, ಸ್ಪಿರಿಚುವಲಿಸಮ್ ಇಸ್ ಆಲ್ವೇಸ್ ಅಬೌಟ್ ಇಂಟರ್ನಲ್ ರಿಫ್ಲೆಕ್ಷನ್, ಕ್ವೆಶ್ಚನಿಂಗ್ ಯೋರ್ ಸೆಲ್ಫ್, ಪ್ಯೂರಿಫೈಯಿಂಗ್ ಯೋರ್ ಸೆಲ್ಫ್, introspecting within yourself and reflecting within yourself. ಪೂಜೆ ಆ ರಿಫ್ಲೆಕ್ಷನ್ ಗೋಸ್ಕರವಾಗಿ ಇರತಕ್ಕಂತಹ ಒಂದು ಸಾಧನ. ಇಂತಿ ವಿವರವನರಿಯದ ಅಜ್ಞಾನಿಗಳಿಗೆ ಭಕ್ತ ಮಾಹೇಶ್ವರರ ಎನಲಾಗದಯ್ಯ. ಕೂಡಲ ಚೆನ್ನ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆನು. ಛೀ ಅಂತಾರೋ ಬಿಡ್ತಾರೋ, ಅಲ್ಲಿನ ತತ್ವ ಎಂಥದ್ದು, ಅಲ್ಲಿರುವ ಸತ್ವ ಎಂಥದ್ದು. ನಮ್ಮನ್ನ ನಾವು ವಿಚಾರಿಸಿಕೊಳ್ಳಬೇಕು. We are our most important judges because we know what is going on inside.
ಜನ ಮೆಚ್ಚಿ ನಡಕೊಂಡರೇನುಂಟು ಲೋಕದಿ, ಮನ ಮೆಚ್ಚಿ ನಡಕೊಂಬುವುದೇ ಚಂದವು. ಜನರೇನ ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲ ಮರುಳೆ. ಸರ್ಪಭೂಷಣ ಶಿವಯೋಗಿಗಳು. ನನಗಂತೂ ಪಂಚ ಪ್ರಾಣ ಆ ಹಾಡು, ಅವರು ಬರೆದಿರುವಂತಹ ಆ ರಚನೆ ಅಷ್ಟು ಸುಂದರವಾಗಿರುವಂಥದ್ದು. ಎಷ್ಟು ಸತಿ ಹೇಳ್ಕೊಂಡ್ರು, ಎಷ್ಟು ಸತಿ ಅದನ್ನ ಕುರಿತು ಚಿಂತನೆ ಮಾಡಿದ್ರು ಕೂಡ ಅದು ಹೊಡೆಯುತ್ತಲ್ಲ, ಆ ಹೊಡೆತ ಅನುಭವಿಸಿದ್ರೇನೆ ಗೊತ್ತಾಗುವಂಥದ್ದು. ಜನರೇನ ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ಜನರಿಲ್ಲಿ ನಿನ್ನನು ದೊಡ್ಡಾತನೆಂದರೆ, ಚಿನುಮಯ ಶಿವ ನಿಜವರಿಯನೇ ಮರುಳೆ. ಏನು ಪಡ್ಕೋತೀಯ? ಜನರನ್ನ ಮೆಚ್ಚಿಸಿ, ಜನರಿಗೋಸ್ಕರವಾಗಿ ನಾನು ಅವ್ರ ಹತ್ರ ನನ್ನ ರೆಪ್ಯುಟೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರವಾಗಿ ನಾನು ಹೀಗ್ ಮಾಡ್ತೇನೆ, ಹಾಗ್ ಮಾಡ್ತೇನೆ, ಇಷ್ಟು ಪೂಜೆ ಮಾಡ್ತೇನೆ, ಅಷ್ಟು ಪೂಜೆ ಮಾಡ್ತೇನೆ. ಜನ ಆ ಬಾಹ್ಯವನ್ನ ನೋಡಿ ಏನ್ ಬೇಕಾದ್ರೂ ಅನ್ಕೊಳ್ಬಹುದು. ನಿನ್ನ ಒಳಗಡೆ ಇರತಕ್ಕಂತಹ ಪರಮಾತ್ಮನ ಗೊತ್ತಿಲ್ವಾ ನೀ ಯಾತಕ್ಕೋಸ್ಕರ ಮಾಡ್ತಾ ಇದೀಯಾ, ಏನ್ ಮಾಡ್ತಾ ಇದೀಯಾ ಅನ್ನೋದನ್ನು. ಪೂಜೆಯ ನಿಜವಾದ ಉದ್ದೇಶ ನಮ್ಮ ಚಿತ್ತ ಶುದ್ಧಿ. ನಾವು ಮಾಡತಕ್ಕಂತಹ ಎಲ್ಲ ವಿಧಾನಗಳು ಕೂಡ ಅಲ್ಲಿ ಪರ್ಯವಸಾನವಾಗಬೇಕೇ ಹೊರತು ಬಾಹ್ಯಾಡಂಬರದಿಂದ ಏನೂ ಲಭ್ಯವಾಗುವುದಿಲ್ಲ. ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನು 10 kg ಹೂವ ಹಾಕಿದ್ರು ಅಷ್ಟೇ, ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನು 1 ಹೂವ ಮಾತ್ರ ಇಡ್ತೀನಿ ಅನ್ನೋದು ಕೂಡ ಅಷ್ಟೇ, ತೋರಿಕೆಗೆ ಆಯ್ತೇ ಹೊರತು ನನ್ನ ನಿಜವಾದ ಅಂತರಂಗದ ಅನುಭವವನ್ನ, ಆ ತಾತ್ವಿಕ ಪರಾಮರ್ಶೆಯನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನಾ? As long as the question for that is no, I am not. I am still doing it as a fact, as a way of just externally expressing it for someone else. All I can say is continue to question yourself, continue to reflect yourself. 10,000 ಕಾಲ ಮಾಡಿದಡೇನು, ಏಸು ಕಾಲ ಮಾಡಿದಡೇನು, ಸಹಜವಲ್ಲ ಸಮ್ಮತವಲ್ಲ. ಆ ಸಹಜವಾದ ಸಮ್ಮತವಾದ ಪೂಜೆ, ಅದರ ಹಿಂದಿನ ಉದ್ದೇಶಗಳೇನು? ಅಷ್ಟವಿಧಾರ್ಚನೆಯಾಗಲಿ, ಷೋಡಶೋಪಚಾರಗಳಾಗಲಿ, ನಾವು ಮಾಡತಕ್ಕಂತಹ ಅಭಿಷೇಕವಾಗಲಿ, ಅರ್ಚನೆಯಾಗಲಿ, ನೈವೇದ್ಯ, ಆರತಿ, ಧೂಪಾರತಿ, ದೀಪಾರತಿ, ಲಕ್ಷಾರತಿ, ಏನೇನೆಲ್ಲ ಮಾಡಿದ್ರು ಕೂಡ ಅಂತ್ಯತಃ ಅದು ಅದರ ತತ್ವ ಏನು ಅನ್ನೋದೆಲ್ಲವನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋದಾಗುತ್ತೆ. ಇವತ್ತಿನದನ್ನ ಇಲ್ಲಿಗೆ ನಿಲ್ಲಿಸ್ಬೋದು ಅಂತ ಅನ್ಕೊಂಡಿದ್ದೇನೆ. ಶರಣು ಶರಣ. ಯಾರಿಗಾದ್ರೂ ಏನಾದ್ರೂ ನಿಮ್ಮ ಅಭಿಮತ, ನಿಮ್ಮ ಅನಿಸಿಕೆಗಳೇನಾದ್ರೂ ಇತ್ತು ಅಂದ್ರೆ ಖಂಡಿತ ಹೇಳಿ. Take any questions also. ಓಕೆ, ಯಾರಿಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳಬಹುದು. ಪ್ರತಿ ವಾರದಂತೆ ಈ ವಾರನು ಪ್ರವೀಣ್ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಲ್ಲಾ ವಚನಗಳನ್ನು ತುಂಬಾ ಚೆನ್ನಾಗಿತ್ತು, ಮೀನಿಂಗ್ಫುಲ್ ಆಗಿತ್ತು. ಕೇಳಿಸ್ತಾ ಇದೆಯಲ್ಲ? ಹಾ, ಕೇಳಿಸ್ತಿದೆ. ಹೇಳ್ರಿ ಸರ್ ಅವ್ರ, ಕೇಳಲ್ತ್ರಿ ನೀವು ಮಾತಾಡೋದು. ಕೇಳಿಸ್ತಾ ಇಲ್ಲ. ಇಲ್ಲ ರೀ. ಕೇಳ್ತಾ ಇದೆಯಾ? ನೋಡ್ರಿ, ಕೇಳಿಸ್ತಿದೆ. ವೇಟ್ ನಮ್ದು ಇದು ಸ್ಪೀಕರ್ ಆನ್ ಮಾಡಿದೀವಿ. ಅದನ್ನ ಟರ್ನ್ ಆಫ್ ಮಾಡು. ಈಗ ಕೇಳ್ತಾ ಇದೆಯಾ? ಕೇಳಿಸ್ತಿದೆ. ನಿಮ್ದು ಕೇಳ್ತಾ ಈಗ? ನಮ್ದು ಕೇಳಿಸ್ತಿಲ್ವಾ? ಇಲ್ಲ ಕೇಳಿಸ್ತಾ ಇದೆ. ಪ್ರವೀಣ್ ಅವ್ರು ಮಾತಾಡೋದು ಕೇಳಿಸ್ತಿದೆ. ಕೇಳ್ತಾ ಇದೆ ಪ್ರವೀಣ್ ಅವ್ರೆ. ನಮ್ಗೆ
ಸರ್ವ ಅವ್ರಿಗಷ್ಟೇ. ಅಲ್ಲಿ ಪುನಃ ಬೇರೆದವ್ರು ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಸರ್ವ ಅವ್ರು ಮತ್ತೆ ರೀಕನೆಕ್ಟ್ ಆಗ್ತಾರೆ. ನಿಮ್ ಕೇಳ್ತಾ ಇದ್ದೀರಿ ಸರ್ವ ಅವ್ರ? ನಂಬರ್ಗಳು ಹೇಗೆ ಇಂಟ್ರೊಡ್ಯೂಸ್ ಆಯ್ತು ಅದನ್ನ ಒಂದು 11, 21 ದೇವರಿಗೆ ಅದ್ ಹೆಂಗ್ ಶುರು ಆಯ್ತು actually? ನೀವು ಕೊನೆಗೆ ಒಂದ್ ಇದನ್ನ ಹೇಳಿದ್ರಲ್ಲ, ಇದು ಸರ್ಪಭೂಷಣ ಶಿವಯೋಗಿಗಳದ ಅದು ನೀವು ಕೊನೆಗೆ ಹೇಳಿದ್ದು? ಹೌದು ಹೌದು. ಸ್ವಲ್ಪ ಅದನ್ನ ಮೊದಲಿಂದ ಇದನ್ನ ಹೇಳ್ತೀರಾ ಇನ್ನೊಂದ್ಸರಿ? ಅದು ಹೇಳ್ತೇನೆ. ಅದು ನನಗೆ ತುಂಬಾ ಇಷ್ಟವಾದಂತಹ ಹಾಡು. ಬಿಡು ಬಾಹ್ಯದಳು ಡಂಭವ, ಮಾನಸದೊಳಗೆಡಬಿಡದಿರು ಶಂಭುವ. ಬಿಡು, ಇದು ತುಂಬಾ ಹಿಂದೆ ಆಕಾಶವಾಣಿನಲ್ಲಿ ಬೆಳಗ್ಗೆ ಹೊತ್ತು 8 ಗಂಟೆ ಹಾಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಬರ್ತಿತ್ತು. ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಎಲ್ಲಾರು ನಾನ್ ಸ್ಕೂಲಿಗೆ ಹೋಗುವಾಗ ಬರೋದು. ಅದ್ರಲ್ಲಿ ಯಾರು ಹಾಡಿದ್ರು ಅಂತ ಇದು ಗೊತ್ತಿಲ್ಲ, ಆಕಾಶವಾಣಿನವ್ರ ಹತ್ರ ಇರುತ್ತೋ ಏನೋ. ತುಂಬಾ ಚೆನ್ನಾಗಿರೋ ಪದ ಅದಂತೂ. ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳಗೆಡ ಬಿಡದಿರು ಶಂಭುವ ಅನ್ಕೊಂಡು ಯಾವ ರಾಗ ಗೊತ್ತಿಲ್ಲ, ಬಟ್ ಅದ್ರಲ್ಲಿ ಬರ್ತಿತ್ತು ಅದು. ಇದು ಸರ್ಪಭೂಷಣ ಶಿವಯೋಗಿಗಳದ ಕೈವಲ್ಯ ಕಲ್ಪವಲ್ಲರಿ ಅಂತ ಪುಸ್ತಕದಲ್ಲಿ ಇದೆ. ಕೈವಲ್ಯ ಕಲ್ಪವಲ್ಲರಿ. ಆಮೇಲೆ ಇವರು ಡಾಕ್ಟರ್ ಶಾರದಾ ಅಂತ ಹೇಳಿ ಚೆನ್ನಾಗಿ ಹಾಡಿದ್ದಾರೆ. ಶಾರದಾ ಜೋಶಿ ಅಂತ ಹೇಳಿ ಕರ್ನಾಟಕ ಯೂನಿವರ್ಸಿಟಿ ಮ್ಯೂಸಿಕ್ ಟೀಚರ್. ಅವ್ರದ್ದು ಒನ್ ಆಫ್ ದ ಟಾಪ್ ಸಾಂಗ್ ನನ್ನ ಕಡೆ ಇದೆ, ನಾನು ಕಳಿಸ್ತೇನೆ ತಗೊಳ್ಳಿ. ಕಳಿಸಿ, ಖಂಡಿತ. ನಂಗಂತೂ ಎಷ್ಟು ಇಷ್ಟ ಅಂತಂದ್ರೆ ಆ ಹಾಡು, ಅದೆಷ್ಟು ಸತಿ ಹೇಳ್ಕೊಂಡಿದ್ದೀನಿ. ಬಿಡು ಬಾಹ್ಯದಳು ಡಂಬವ. ನನಗೆ ಹಿಂದೂಸ್ತಾನಿ ಹೇಳ್ಕೊಟ್ಟವರು ಪಂಡಿತ್ ಶಿವಾನಂದ್ ಹೇರೂರ್ ಅವರು ಕೂಡ ಇದನ್ನ ಇನ್ನೊಂದ್ ರಾಗದಲ್ಲಿ ಹಾಡಿದ್ರು ತುಂಬಾ ಚೆನ್ನಾಗಿ, ಜನಪದ ಶೈಲಿನಲ್ಲಿ. ಬಟ್ ಸರ್ಪಭೂಷಣ ಶಿವಯೋಗಿಗಳ ಹಾಡು ಬಿಡು ಬಿಡು ಬಾಹ್ಯದೊಳು ಬಿಡು ಬಿಡು ಬಾಹ್ಯದೊಳು ಡಂಭವ, ಮಾನಸದೊಳಗೆಡಬಿಡದಿರು ಶಂಭುವ. ಒಡಲೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವ ಹೊಲಿವನೆ ಮರುಳೆ ಅಂತಂದ್ಬಿಟ್ಟು. ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ವರೆ, ಜನ ಮೆಚ್ಚದಿರೆ ನಿನ್ನ ಶಿವ ಮೆಚ್ಚನೆ. ಜನರಲ್ಲಿ ನಿನ್ನನು ದೊಡ್ಡಾತನೆಂದರೆ ಚಿನುಮಯ ಶಿವ ನಿಜವರಿಯನೆ ಮರುಳೆ ಅಂತಂದ್ಬಿಟ್ಟು. ಎಷ್ಟು ಚೆನ್ನಾಗಿ ಇದೆ ಅಂತಂದ್ರೆ, ಓ ಮ್ಯಾನ್. ಎಷ್ಟು ಅರ್ಥ ಬರ್ತದ ಒಂದೊಂದು ಶಬ್ದಗಳು. ಅದು ಹೇಳೋದು ನೋಡಿ, ಜನರಲ್ಲಿ ನಿನ್ನನು ದೊಡ್ಡಾತನೆಂದರೆ ಚಿನುಮಯ ಶಿವ ನಿಜವರಿಯನೆ ಮರುಳೆ. ಯಾರು ಊರ್ನವ್ರಿಗೆಲ್ಲ ನೀನ್ ಮೋಸ ಮಾಡ್ಬೋದು, ನಿನ್ನ ಒಳಗಡೆ ಇರೋ ಶಿವನಿಗೆ ಗೊತ್ತಿಲ್ಲ ಏನ್ ಮಾಡ್ತಿದೀಯಾ ಅಂತ. ಆಮೇಲೆ ಕೊನೆಗೆ ಹೇಳ್ತಾರಲ್ಲ, ಮನವರಿಯದ ಕಳ್ಳತನವಿಲ್ಲವಲ್ಲ. ಹೌದು. ಮನದಲ್ಲಿ ಶಿವ ತಾನು ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ. ಮನ ಮೆಚ್ಚಿ ನಡೆಯದೆ ಜನ ಮೆಚ್ಚಿ ನಡೆದರೆ ಮನದಾಂಡ ಗುರು ಸಿದ್ಧ ಮಾಯವಾಗೋನಲ್ಲ ಅಂತಂದ್ಬಿಟ್ಟು. ಅಲ್ಲೆಲ್ಲಿರ್ತಾನೆ ಶಿವ ನಿನಗೆ? ನಿನ್ನ ಒಳಗಡೆ ಶಿವನ್ನ ನೀನ್ ನೋಡ್ಲಿಕ್ಕೆ ಹೋಗ್ತಿಲ್ವೇ? ಬಿಕಾಸ್ ಯು ಆರ್ ಸೋ ಫೋಕಸ್ಡ್ ಆನ್ ಎವ್ರಿಥಿಂಗ್ ಔಟ್ಸೈಡ್ ಆಫ್ ಯು. ಹೂ ಆಮ್ ಐ ಗೋಯಿಂಗ್ ಟು ಇಂಪ್ರೆಸ್? ಹೌ ಆಮ್ ಐ ಗೋಯಿಂಗ್ ಟು ಇಂಪ್ರೆಸ್? ಎಷ್ಟು ದೊಡ್ಡ ವಜ್ರದ ಕಿರೀಟ ನಾನು ಇಡ್ತಾ ಇದ್ದೀನಿ, ಯಾವ ವಜ್ರದ ಕಿರೀಟ ಇದ್ರೂ ಕಡೆಗೆ ಜೈಲಿಗೆ ಹೋಗ್ಲೇಬೇಕಾ? ಯಾವ ಮೈನಿಂಗು ಕಾಪಾಡ್ಲಿಲ್ಲ, ಯಾವ ತಿಮ್ಮಪ್ಪನೂ ಕಾಪಾಡ್ಲಿಲ್ಲ. ಪಾಪ ತಿಮ್ಮಪ್ಪ ಏನ್ ಕೇಳಿಲ್ಲ, ತೋರಿಸ್ಕೊಳ್ಳೋದಕ್ಕೋಸ್ಕರ ಹೋಗಿ ಎಲ್ಲಾ ಹಾಕ್ತಿವಿ, ಎಲ್ಲಾ ಮಾಡ್ತೀವಿ. ಭಗವಂತನನ್ನ ಇಲ್ಲಿ ಕಾಣದೆ, ಇಲ್ಲಿ ಕಂಡ್ರೆ ಎಲ್ಲೋ ಕಂಡು ಬಿಡುತ್ತೆ. ಹೌದು. ಇನ್ಫ್ಯಾಕ್ಟ್ ನಮ್ಗೆ ಇಷ್ಟದು ಅದು ಶೂನ್ಯ ಸಂಪಾದನೆ ಅದ್ರಲ್ಲೆಲ್ಲ ಒಂದಿಷ್ಟು ನೀತಿಗಳೆಲ್ಲ ಗೊತ್ತಾಯ್ತು. ಇದು ಈ ಒಂದ್ ಸೀರೀಸ್ ಅಲ್ಲಿ ಅದೊಂಥರ ಕಣ್ಣಿನ ಒಂದೊಂದೇ ಪರಿ ತೆಗಿತಾ ಹೋಗ್ತಾ ಇದ್ರೆ ನೀವು ಶಿವನ್ ಕಾಣಕ್ಕೆ. ಅಯ್ಯೋ ಇಲ್ಲ, ಸದ್ಯ ಎಷ್ಟಿದಾವೆ ಅಂತಂದ್ರೆ ಅದನ್ನ ಏನಂತ ಹೇಳೋದು. ಅದು ತುಂಬ ಬರುತ್ತೆ, ಮನಸ್ಸು ತುಂಬಿ ಬರುತ್ತೆ, ಬಾಯಿ ಕಟ್ಟು ಹೋಗುತ್ತೆ. ಎಷ್ಟಂತ ಹೇಳಿದ್ರಲ್ಲ, ಮೂಗನು ಕಂಡ ಕನಸಿನಂತಿರ್ತದು ಅಷ್ಟೇನೆ. ನಿಜ, ಚೆನ್ನಾಗಿ ಹೇಳಿದ್ರಿ ಪ್ರವೀಣ್ ಅವ್ರೆ.
ಮೋಸ್ಟ್ಲಿ ಮತ್ತೆ ಯಾರಿಗೂ ಏನೋ ಕ್ವಶನ್ಸ್ ಇಲ್ಲ ಅಂತ ಅನ್ಕೋತೇನೆ. ಓಕೆ, ಇವತ್ತು ಸೇರಿದ ಎಲ್ಲರಿಗೂ ಕೂಡ ತುಂಬಾ ನಾನೊಂದೆರಡು ಸಮಾಧಾನ ಹೇಳ್ಬೋದಾ? ಖಂಡಿತ. ಹೇಳಿ ಚಂದ್ರಪ್ಪ ಅವ್ರೆ, ಹೇಳಿ. ಈಗ ನಾವು ಬಹಳ ಆಳವಾಗಿ ಎಲ್ರೂ ಹೋಗಿ ಸ್ನಾನ ಮಾಡಿದ್ಮೇಲೆ ಹೊರಗೆ ಬಂದ್ವಿ, ನಿಜ. ಯಾಕಂದ್ರೆ ಇರೋ ಕೊಳೆನೆಲ್ಲ ಕಳ್ಕೊಂಡ್ವಿ. ಕಳ್ಕೊಂಡ ಆದ್ಮೇಲೆ ಶುದ್ಧ ಸ್ಥಿತಿಯನ್ನ ತಲುಪಿದ್ವಿ. ಈ ಶುದ್ಧ ಸ್ಥಿತಿಯಲ್ಲಿ ನಮ್ಮ ಸ್ಥಿತಿ, ದಿನನಿತ್ಯದ ಸ್ಥಿತಿ ಹೇಗಿರಬೇಕು ಅನ್ನೋದನ್ನ ನಾವು ಜೀವನ ನಿತ್ಯದ ವಿಚಾರಗಳಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ನಾವು ಈ ಪ್ರವೀಣ್ ಅವ್ರು ಹೇಳಿದ್ರಲ್ಲ, ಕೊನೆಯ ಮಾತನ್ನ ಏನ್ ಹೇಳಿದ್ರು, ಭಯ ಅನ್ನೋದನ್ನ ನಾವು ಕಳ್ಕೊಂಡಿದ್ರೆ ಜೀವನದ ಕೊನೆ ಯಾವತ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಂತ. ಅದು ಸರಿಯಾದ ಮಾತು. ಯಾಕಂದ್ರೆ ನಿಮಗ್ ಭಯವೇ ಇಲ್ಲದೆ ಇದ್ದಾಗ ಕೆಟ್ಟದ್ದನ್ನು ಮಾಡಕ್ ಹೋಗ್ಬಾರ್ದು ಅಷ್ಟೇ. ಭಯ ಇಲ್ಲದೆ ಇರ್ಬೇಕು ಅಂದ್ರೆ ಕೆಟ್ಟದ್ದು ಮಾಡಿರ್ಬಾರ್ದು ಅಷ್ಟೇ. ಕೆಟ್ಟದ್ದು ಮಾಡ್ದೇನೇನೆ ದೇವ್ರೆ ನೀನ್ ಯಾವಾಗ ಕರ್ಕೊಂಡು ಹೋಗ್ತೀಯೋ ಅವಾಗ್ಲೇ ಕರ್ಕೊಂಡು ಹೋಗು. ನಾನೇನ್ ಬೇಡ ಅಂತ ಹೇಳಲ್ಲ, ಇರೋವರೆಗೂ ನಾನು ಒಳ್ಳೇದನ್ನೇ ಮಾಡ್ತೀನಿ, ನಾನು ಕೈಲಾದದ್ದು ಮಾಡ್ತೀನಿ. ಅದಕ್ಕೋಸ್ಕರ ಇದು ನನ್ನ ಸ್ಥಿತಿ. ಈ ಸ್ಥಿತಿಯಲ್ಲಿ ನಾವೆಲ್ಲರೂ ಬೆಳ್ಕೊಂಡು ಬಂದ್ರೆ ನಮಗೆ ವಯಸ್ಸಿನ ಲಿಮಿಟ್ ಎಲ್ಲಿದೆ? ಭಯ ಇಲ್ಲ, ಅದೇ ಸುಖ. ಅಲ್ಲಿ ಭಯ ಸುಖ ಎರಡೂನು ಯಾವ ತರಹ ಲಿಂಕ್ ಆಗಿದಾವೆ ಅನ್ನೋದನ್ನ ನಮ್ಗೆ ಅರ್ಥ ಕೊಡ್ತು. ಈ ಶಿವತತ್ವ ಚಿಂತನೆಯಲ್ಲಿ ಕೊನೆಯದು ಶಿವ, ವಿಶಾಲವಾದದ್ದು, ನಿರಾಕಾರವಾದದ್ದು, ಅದರಲ್ಲಿ ನಾವು ಒಂದೇ. ಯಾತಕ್ಕೋಸ್ಕರ ನಾವು ಅವನನ್ನ ಸಾಕ್ಷಾತ್ಕಾರ ಪಡೆಯೋದಕ್ಕೋಸ್ಕರವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಅಕಸ್ಮಾತ್ ಸಾಕ್ಷಾತ್ಕಾರ ಆಯ್ತು ಅಥವಾ ಇದ್ದಾಗಲೇ ಸಾಕ್ಷಾತ್ಕಾರವೇ. ಯಾಕಂದ್ರೆ ನಾವು ಶರಣರ ತತ್ವವನ್ನ ಅಳವಡಿಸಿಕೊಂಡು Why would a father give it to a daughter, right, Megan? ಅರ್ಥ ಆಗ್ಲಿಲ್ಲ ನನಗೆ, ಅರ್ಥ ಆಗ್ಲಿಲ್ಲ. ಇಲ್ಲ ಚಂದ್ರಪ್ಪ ಅವ್ರೆ, ಅದು ಹಾಗೆ ಅನ್ಮ್ಯೂಟ್ ಆಗಿತ್ತು, ತಗೊಳ್ಳಿ ಬೇರೆದವ್ರದ್ದು, ನಿಮಗಲ್ಲ. ಹೇಳಿ ನೀವು. ಹೌದಾ? ಬೇರೆ ಯಾರ್ದು ಅನ್ಮ್ಯೂಟ್ ಆಗಿತ್ತು, ತಗೊಳ್ಳಿ ಹೇಳಿ. ಈ ಶಿವತತ್ವವನ್ನ ನಾವು ಅಳವಡಿಸ್ಕೊಂತ ಇದ್ದೀವಿ ಪ್ರತಿ ದಿವಸನೂ. ಈ ತತ್ವವನ್ನ ನಾವು ಅಳವಡಿಸ್ಕೊಂಡಾಗ ನಾವು ನಾವಲ್ಲ, ಈ ಮಾತನ್ನ ನಾವು ಆಳವಾಗಿ ಇಟ್ಕೊಂಡೇ ಇರ್ಬೇಕು. ಅದೇನೇ ಅಮೃತ. ಆ ಅಮೃತವನ್ನ ಸೇವನೆ ಮಾಡ್ಬೇಕು. ಆಮೇಲೆ ನಮ್ಮ ಅಂತಃಕರಣ ಶುದ್ಧಿ ಯಾವಾಗ್ಲೂ ಇರ್ಲೇಬೇಕು. ಈ ಅಂತಃಕರಣ ಅಂದ್ರೆ ಒಳ್ಳೇದನ್ನ ನಾವು ಮಾಡ್ಕೊಂತ ಹೋದ್ರೆ ಅಂತಃಕರಣ ಶುದ್ಧಿ ತಾನೇ ತಾನಾಗಿ ಬರುತ್ತೆ. ಯಾಕಂದ್ರೆ ಅದ್ಯಾವುದು ಬೇಡಪ್ಪ ನನಗೆ, ಇದು ಬೇಡ ಅದು ಬೇಡ, ಸರಿಯಾಗೊಂದು ಮಾಡಿದ್ರೆ ಸಾಕು, ಯಾರ ಭಯ ಏನು? ಈ ಮಾತನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದು ಹೇಗಿರ್ಬೇಕಪ್ಪ ಅಂದ್ರೆ ಕ್ಷೀರ ಹಂಸ ನ್ಯಾಯದ ರೀತಿಯಲ್ಲಿರ್ಬೇಕು. ಒಳ್ಳೆಯದನ್ನ ಮಾತ್ರ ಇದು ಸೇವನೆ ಮಾಡುತ್ತೆ, ಹಾಲನ್ನು ಮಾತ್ರ ಕುಡಿಯುತ್ತೆ, ನೀರನ್ನಲ್ಲೇ ಬಿಟ್ಬಿಡುತ್ತೆ. ಅದೇ ತರಹ ಈಗ ನೀವು ಯೋಚನೆ ಮಾಡಿ, ಒಬ್ಬನ ವ್ಯಾಪಾರಿ ಏನೇನೋ ಹಾಲಿಗೆ ನೀರು ಹಾಕಿಬಿಟ್ಟು ಮಾರಾಟ ಮಾಡಿದ, ನಮಗೆಲ್ಲರಿಗೂ ಕೊಟ್ಟಿದ್ದ, ಅವನಿಗೆ ದುಡ್ಡೇನೋ ಬಂತು, ಹಾಲಿಗೂ ಬಂತು ನೀರಿಗೂ ಬಂತು. ಆದ್ರೆ ಅವನ ದುಡ್ಡನ್ನ ಯಾರು ಎತ್ತಿ ಬಿಸಾಕಿದ್ರು? ಕೋತಿ ಬಂತು. ಅಲ್ಲಿ ಕೋತಿ ಬಂದ್ಬಿಟ್ಟು ಕೈಲಿದ್ದನ್ನ ಒಳ್ಳೇದನ್ನ ಅಂದ್ರೆ ಇವನು ಸ್ವಂತವಾಗಿ ದುಡ್ದದ್ದನ್ನ ಭೂಮಿ ಕಡೆಗೆ ಎಸಿತು, ನೀರಿನಲ್ಲಿ ತಂದದ್ದನ್ನ ನೀರಿಗೆ ಎಸಿತು. ಹಾಗೆ ಮಾಡಿದ್ರಿಂದ ಏನ್ ಅನ್ಸುತ್ತೆ? ದೇವ್ರು ಯಾವ್ದೋ ರೂಪದಲ್ಲಿ ಬಂದು ಈ ಕೆಲಸ ಮಾಡ್ತಾನೆ. ಅದಕ್ಕೋಸ್ಕರ ಒಳ್ಳೆತನನ ನಾವು ಇಟ್ಕೊಳ್ಳೇಬೇಕು ಅನ್ನೋದನ್ನ ಅದು ತುಂಬಾ ಚೆನ್ನಾಗಿ ನೆನಪಿನಲ್ಲಿಡ್ಬೇಕಾದ ವಿಚಾರ. ಈ ನೆನಪು ಅನ್ನೋದನ್ನ ಏನು ಅಂದ್ರೆ, ಅನ್ನನ ನೀವು ಅಕ್ಕಿ ಮಾಡೋದ್ಕಿಂತ ಮುಂಚೆ ಅಕ್ಕಿನ ನೀರಿನಲ್ಲಿ ನೆನೆಸಿಟ್ಟಿದ್ರಿ ಅಂದ್ರೆ ನಮ್ಮನ್ನು ನಾವು ನೆನೆಯುತ್ತಾ ಇದ್ರೆ, ನಮ್ಮತನವನ್ನು ನಾವು ಒಳ್ಳೆತನವನ್ನು ನಾವು ನೆನೀತಾನೇ ಇದ್ರೆ, ಆ ಅನ್ನವನ್ನ ತಾಯಿ ಒಳಗಡೆ ಹೋಗ್ಬಿಟ್ಟು ಬೇಸಕ್ಕಿಟ್ರೆ ಬೇಗನೆ ಆಗುತ್ತೆ, ಶುದ್ಧವಾಗೂ ಆಗುತ್ತೆ,
ಎಲ್ಲರಿಗೂ ಊಟ ಬಡಿಸ್ಬಹುದು. ಅಂದ್ರೆ ಈ ದಿನನಿತ್ಯದ ತತ್ವಗಳನ್ನ ತಾಯಿ ತಾನು ಅರಿತು ತನ್ನ ಮಕ್ಕಳಿಗೆ, ನೋಡಪ್ಪ ನಿನಗೆ ಬೇಗ ಅಡಿಗೆ ಆಗ್ಬೇಕು ಅಂದ್ರೆ ಹಿಂಗ್ ಮಾಡಿದ್ರೆ ಆಗತ್ತೆ, ನೀನು ಸ್ವಂತವಾಗಿ ತಯಾರು ಮಾಡ್ಕೋಬೇಕಯ್ಯ ಅಂತ ಹೇಳ್ಬೇಕು ಅವನಿಗೆ. ಅವನು ಹೇಳಿದಾಗ್ಲೇ ಅವನ ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಸಾಧ್ಯ ಉಂಟು. ಇವು ನಿಮ್ಮ ಶಿವತತ್ವಕ್ಕೆ ಬಹಳ ಅನ್ಯೋನ್ಯವಾದ ವಿಚಾರಗಳು. ಪ್ರತಿಯೊಂದನ್ನು ತಾಯಿ ಮತ್ತು ತಂದೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಕೇರ್ಫುಲ್ ಆಗಿ ಹೋಗಯ್ಯ, ಇತ್ಲಾಗ ಹೋಗಿ ಏನಾರು ಮಾಡಿ ತೊಂದರೆ ಬಿಡಬೇಡ ಅಂತ ಹೇಳಿ ಕಳ್ಸೋದಿದೆಯಲ್ಲ, ಈ ಮಾತುಗಳು ನಮ್ಮನ್ನ ತುಂಬಾ ಎಚ್ಚರಿಕೆಯಿಂದ ಕಾಪಾಡಿ ನಮ್ಮನ್ನು ಯಾವುದೋ ಲೆವೆಲ್ಗೆ ಕರ್ಕೊಂಡು ಹೋಗ್ತವೆ, ನಮಗೆ ಗೊತ್ತಿಲ್ಲದ ಲೆವೆಲ್ಗೆ ಕರ್ಕೊಂಡು ಹೋಗ್ತವೆ. ಹಾಗೆ ಅರಿವಿನ ನೆರವಿನಲ್ಲಿ ನಾವು ನೆನೆದಾಗ ಬೇಯೋ ಅಕ್ಕಿ ಬೇಗ ಹೇಗ್ ಬೇಯಿತು ಹಾಗೆ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ಕೋಬಹುದು, ಶುದ್ಧಿ ಪಡಿಬಹುದು. ಹಾಗೂ ಎಲ್ಲರಿಗೂ ಬೇಕಾದ ಅನ್ನವನ್ನ ತಯಾರು ಮಾಡಿ ಕೊಟ್ಟ ಹಾಗೆ ಇದಕ್ಕೆ ಬೇಕಾದದ್ದೇನು ಇವರು ಹೇಳಿದ್ರು ಪ್ರವೀಣ್ ಅವರು, ಶ್ರದ್ಧೆ ಇಲ್ಲದೆ ಯಾವ ಭಕ್ತಿನೂ ಸಾಧ್ಯ ಅಲ್ಲ ಅಂತ. ಆ ಶ್ರದ್ಧೆಯನ್ನು ಎಲ್ಲದರಲ್ಲೂ ಉಪಯೋಗಿಸಿದ್ರೆ ನಮ್ಮ ಜೀವನ ಪರಿಸಮಾಪ್ತಿ ಆಗೋದಕ್ಕೆ ಖಂಡಿತವಾಗ್ಲೂ ತೊಂದರೆ ಇಲ್ಲ. ಮತ್ತು ನಮ್ಮ ಆ ಶಿವಚಿಂತನೆ ಇದೆಯಲ್ಲ, ಬಹಳ ಅನ್ಯೋನ್ಯವಾಗಿ ನಡ್ಕೊಂಡು ಹೋಗುತ್ತೆ. ಇದಕ್ಕೆ ತುಂಬಾ ಮಾರ್ಗವಾಗುತ್ತೆ ಅನ್ನೋದು ಅನ್ನಿಸ್ತು ನನಗೆ. ಅದು ತಮಗೆ ಹೇಳಿದೆ ಅಷ್ಟೇ. ನಮಸ್ಕಾರ. ಚೆನ್ನಾಗಿ ಹೇಳಿದ್ರಿ ಚಂದ್ರಪ್ಪ ಅವ್ರೆ. ಮತ್ತೆ ಯಾರಿಗೂ ಏನೋ ಕೇಳೋದಿಲ್ಲ ಅಂತ ಅನ್ಕೋತೇನೆ. ಓಕೆ, ಇವತ್ತು ಸೇರಿದ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮುಂದಿನ ವಾರ ಮತ್ತೆ ನಾವು ಇದೇ ಸಮಯಕ್ಕೆ 12 ಗಂಟೆ PST ಗೆ ಸಿಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಶರಣು ಪ್ರವೀಣ್, ಉಮಾ